ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಬಗ್ಗೆ ಕೃಷ್ಣ ಈ ಅಧ್ಯಾಯದ ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ದನ್ನು ನಾವು ನೋಡಿದೆವು. ಕ್ಷೇತ್ರವನ್ನು ತಿಳಿದವನು ಕ್ಷೇತ್ರಜ್ಞ. ಅದು ಆ ಶಬ್ದ ಕೇಳಿದ ತಕ್ಷಣ ಅರ್ಥ ಆಗುತ್ತೆ, ಅದನ್ನು ಮೊದಲು ಹೇಳಿದ. ಆದರೆ ಕ್ಷೇತ್ರದ ಬಗ್ಗೆ ಏನೋ ಕಿಂಚಿತ್ತು ತಿಳಿದವರು ಎಲ್ಲರೂ. ಆದ್ದರಿಂದ ಕ್ಷೇತ್ರವನ್ನು ತಿಳಿದವನು ಅಂದರೆ ಅದನ್ನು ಸರಿಯಾಗಿ ತಿಳಿದವನು, ಸಮಗ್ರವಾಗಿ ತಿಳಿದವನು. ಆದ್ದರಿಂದ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ. ಕ್ಷೇತ್ರಜ್ಞಂಚ ನಾವು ಎರಡು ವಿಧದಿಂದ ಕ್ಷೇತ್ರಜ್ಞರಲ್ಲ. ಯಾಕೆಂದರೆ ನಾವು ನಮ್ಮ ಕ್ಷೇತ್ರ ಈ ದೇಹದ ಬಗ್ಗೆ ಏನೋ ಕಿಂಚಿತ್ತು ತಿಳ್ಕೊಂಡಿರ್ಬೋದು, ಇನ್ನೊಬ್ಬರ ದೇಹದ ಬಗ್ಗೆ ನಮಗೇನೂ ಗೊತ್ತಿಲ್ಲ, ನಮ್ಮ ದೇಹ ಬಗ್ಗೆಯೂ ಪೂರ್ಣ ಗೊತ್ತಿಲ್ಲ. ಆದ್ದರಿಂದ ಯಾರಿಗೆ ಎಲ್ಲ ದೇಹದ ಬಗ್ಗೆ ಎಲ್ಲ ಗೊತ್ತಿದೆಯೋ ಅವನು ನಿಜವಾದ ಕ್ಷೇತ್ರಜ್ಞ. ಆದ್ದರಿಂದ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಹೇಳಿದ ಕೃಷ್ಣ. ನಿಜವಾದ ಕ್ಷೇತ್ರಜ್ಞ ನಾನು, ನೀವು ಯಾರೂ ಅಲ್ಲ ಅಂತ. ಕ್ಷೇತ್ರಜ್ಞಂಚ ಉಂಟಲ್ಲ, ಕ್ಷೇತ್ರಜ್ಞಂಚ ಅಂತ ಈ ಚಕಾರಕ್ಕೆ ಸಂಸ್ಕೃತದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಅದನ್ನು ಪ್ರಯೋಗಿಸ್ತಾರೆ. ಇವಾಗ ಸಾಮಾನ್ಯವಾಗಿ ಈ ಚಕಾರದ ಅರ್ಥ ವಿಶೇಷಗಳು, ಚಕಾರ ಅಂದರೆ ಬರೀ ಸಮುಚ್ಚಯ ಒಂದು ಅರ್ಥದಲ್ಲಿ ಮಾತ್ರ. ಸಾಮಾನ್ಯ ಇವತ್ತು ನಾವು ಮಕ್ಕಳಿಗೆ ಹೇಳಿಕೊಡುವಾಗ ಒಂದು ತಪ್ಪು ಮಾಡ್ತೇವೆ. ಚಕಾರಕ್ಕೆ ಏನರ್ಥ ಅಂದರೆ ರಾಮಶ್ಚ ಕೃಷ್ಣಶ್ಚ, ಅವನೂ ಇವನು ಅಷ್ಟೇ. ಅವನೂ ಇವನೂ ಅಂತ ಊ ಅನ್ನೋದು ಕನ್ನಡದಲ್ಲಿ ಏನು ಅರ್ಥವನ್ನು ಹೇಳುತ್ತೆ ಆ ಅರ್ಥವನ್ನು ಮಾತ್ರ ಇವತ್ತು ಹೇಳಿಕೊಡ್ತಾರೆ. ಚಕಾರ ಸಮುಚ್ಚಯ ಅಂತ. ಚಕಾರಕ್ಕೆ ಸಮುಚ್ಚಯ ಒಂದೇ ಅರ್ಥ ಅಲ್ಲ, ಅದಕ್ಕೆ ನಾನಾ ವಿಧವಾದ ಅರ್ಥಗಳಿವೆ. ಎಲ್ಲ ಶಬ್ದಗಳಿಗೂ ಹಾಗೆ ಸಂಸ್ಕೃತದಲ್ಲಿ ಕೆಲವು ಏಕ ಶಬ್ದ. ಏಕ ಅನ್ನುವುದಕ್ಕೆ ಸಾಮಾನ್ಯ ಕೇಳಿ ಏಕ ಅಂದರೆ ಒಂದು, ಅಥವಾ ಏಕ ಅಂದರೆ ಪ್ರಧಾನ, ಮುಖ್ಯ, ಅಥವಾ ಏಕ ಮಾತ್ರ, ಕೇವಲ. ಈ ಮೂರು ಅರ್ಥ ಹೇಳ್ತಾರೆ ಸಾಮಾನ್ಯ ಇವತ್ತು ಚಾಲ್ತಿಯಲ್ಲಿ. ಏಕ ಶಬ್ದಕ್ಕೆ ಸಂಸ್ಕೃತದಲ್ಲಿ 8 ಅರ್ಥ ಇದೆ. ಆದರೆ ಉಳಿದ 5 ಅರ್ಥಗಳನ್ನು ಜನರಿಗೆ ಗೊತ್ತಿಲ್ಲ, ಯಾಕಂದರೆ ಪಂಡಿತರಿಗೆ ಗೊತ್ತಿಲ್ಲ, ಮರೆತು ಬಿಟ್ಟಿದ್ದಾರೆ. ಸಾಮಾನ್ಯ ಜನರಿಗೆ ಯಾಕೆ ಗೊತ್ತಿರಬೇಕು? ಹಾಗೆ ಒಂದು ಶಬ್ದ, ಈಗ ಕ್ಷೇತ್ರ ಶಬ್ದ. ಕ್ಷೇತ್ರ ಶಬ್ದಕ್ಕೆ ಅದನ್ನು ನಿರ್ವಚನ ಬಿಡಿ. ಕ್ಷೇತ್ರ ಶಬ್ದಕ್ಕೆ ಎಷ್ಟು ಅರ್ಥಗಳಲ್ಲಿ ಸಂಸ್ಥೆಯಲ್ಲಿ ಬಳಕೆ ಇದೆ ಅಂತ ಕೇಳಿದರೆ, ಒಂದು ಕ್ಷೇತ್ರ ಅಂದರೆ ಶರೀರ, ಇಲ್ಲಿ ಹೇಳಿದ್ದು. ಆ ಶರೀರದಲ್ಲಿ ಮತ್ತು ಪಿಂಡಾಂಡ ಬ್ರಹ್ಮಾಂಡ. ಇನ್ನೊಂದು ಕ್ಷೇತ್ರ ಅಂದರೆ ನಾನು ಹೇಳಿದೆ ನೆನ್ನೆ, ಗದ್ದೆ ಅಂತ, ಕೇದಾರ. ಸಂಸ್ಥೆಯಲ್ಲಿ ಗದ್ದೆಗಳಿಗೆ ಕೇದಾರ ಅಂತ ಅರ್ಥ. ಇನ್ನೊಂದು ಕ್ಷೇತ್ರ ಅಂದರೆ ಗೊತ್ತಿದೆ, ಕ್ಷೇತ್ರ ಸಂದರ್ಶನ ಅಂತ ಹೋಗ್ತಾರಲ್ಲ ಬೇರೆ ಕೆಲಸ ಇಲ್ಲದೆ ಇದ್ದವರು. ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಹೋಗಿ ತಾವು ಇದ್ದ ಜಾಗವನ್ನು ಪೊಲ್ಯೂಟ್ ಮಾಡೋದಲ್ಲದೆ ಹೋದ ಕ್ಷೇತ್ರವನ್ನು ಪೊಲ್ಯೂಟ್ ಮಾಡಿ ಬರ್ತಾರೆ. ಅವ್ರು ಹೋಗೋದು ಯಾಕೆಂದರೆ ಆ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ, ತಾವು ಪುಣ್ಯ ಗಳಿಸಲಿಕ್ಕೆಲ್ಲ, ಅಲ್ಲಿದ್ದ ಸ್ವಚ್ಛತೆಯನ್ನು ಹಾಳು ಮಾಡಲಿಕ್ಕೆ. ಅಂದರೆ ಕ್ಷೇತ್ರ ಅಂದರೆ ಪುಣ್ಯಸ್ಥಳ. ಇನ್ನೊಂದು ಅರ್ಥ ಇದೆ, ಅದು ಸಾಮಾನ್ಯವಾಗಿ ಬಳಕೆಯಲ್ಲಿ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೆ ಇರುವ ಅರ್ಥ. ಕ್ಷೇತ್ರ ಅಂದರೆ ಹೆಂಡತಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಪತ್ನಿ ಎನ್ನುವ ಅರ್ಥ ಇದೆ. ಅದು ವಿರಳವಾಗಿ ಪ್ರಯೋಗವಾಗುವಂಥದ್ದು. ಸ್ವಕ್ಷೇತ್ರಜ ಅಂದರೆ ತನ್ನ ಖಾಸ ಹೆಂಡತಿಯಲ್ಲಿ ಹುಟ್ಟಿದವ ಅಂತ, ಇನ್ಯಾರಿಗೂ ಹುಟ್ಟಿದವ ಸ್ವಕ್ಷೇತ್ರಜ ಅಂತ.
ಔರಸ ಪುತ್ರ ಅನ್ನೋದಕ್ಕೆ ಕ್ಷೇತ್ರಜ ಪುತ್ರ ಅಂತ ಹೇಳ್ತಾರೆ. ಇದೆಲ್ಲ ಸಂಸ್ಕೃತ ಭಾಷೆ ಬಹಳ ವಿಚಿತ್ರವಾದ ಭಾಷೆ. ಅದು ಒಂದು ಶಬ್ದ ತಗೊಂಡ್ರೆ ಅದನ್ನು ನೂರಾರು ಬಗೆಯಿಂದ ತೆರ್ಕೊಳ್ಳುತ್ತೆ. ಇದು ಇಷ್ಟ ಅರ್ಥ ಆದರೆ ಇದರಿಂದ ಆಗುವ ಇದು ನೇರ ಡೈರೆಕ್ಟ್ ಮೀನಿಂಗ್, ಇದರಿಂದ ಆಗುವ ಇಂಡೈರೆಕ್ಟ್ ಮೀನಿಂಗ್ಗಳನ್ನು ತಗೊಂಡ್ರೆ ಒಂದು ಶಬ್ದದಿಂದ ನೂರಾರು ಬಗೆಯಿಂದ ತೆರ್ಕೊಳ್ಳಿಕ್ಕಾಗತ್ತೆ. ಪ್ರಪಂಚದಲ್ಲಿ ಯಾವ ಭಾಷೆಯೂ ಇಷ್ಟು ವ್ಯಾಪಕವಾಗಿ ಇಷ್ಟು ವಿಶ್ವತೋಮುಖವಾಗಿ ಬೆಳೆದದ್ದಿಲ್ಲ. ಅನ್ನು ಚ ಅನ್ನೋದು ಹಾಗೆ. ಚ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಒಂದು ವ್ಯಕ್ತಿ ಎರಡು ಸಮುಚ್ಚಯದಲ್ಲೂ ಎರಡಿದೆ. ವ್ಯಕ್ತಿ ಸಮುಚ್ಚಯ, ಅವನು ಇವನು ಅಂದಾಗ ಎರಡು ವ್ಯಕ್ತಿಗಳು ಕೂಡಿ ಬಿದ್ದೊಂದು ಕೂಡ ಅನ್ನುವ ಅರ್ಥ. ರಾಮಶ್ಚ ಕೃಷ್ಣಶ್ಚ, ರಾಮ ಮತ್ತು ಕೃಷ್ಣ ಮತ್ತು ಅನ್ನುವ ಅರ್ಥದಲ್ಲಿ ಬಂತು. ರಾಮಶ್ಚಕಾರ ಕೃಷ್ಣಶ್ಚ, ಇಲ್ಲಿ ವ್ಯಕ್ತಿ ಸಮುಚ್ಚಯ ಅಲ್ಲ, ರಾಮ ಮಾಡಿದ, ಕೃಷ್ಣನು ಏನು ಮಾಡಿದ ಕ್ರಿಯಾ ಸಮುಚ್ಚಯ ಮತ್ತು ವ್ಯಕ್ತಿ ಸಮುಚ್ಚಯ ಎರಡು ಸಮುಚ್ಚಯ ಆಯಿತು. ಅದಲ್ಲದೆ ಚ ಅನ್ನುವುದಕ್ಕೆ ಪ್ರಾಧಾನ್ಯೇ ಚಹ ನೀಚತ್ವೇ ಚಹ ಅಂತ, ಚಕಾರಕ್ಕೆ ಪ್ರಧಾನ ಮುಖ್ಯ ಅಂತ. ಈಗ ನೋಡಿ, ಇಲ್ಲಿ ಕ್ಷೇತ್ರಜ್ಞಂಚ, ಎಲ್ಲರೂ ಅರೆಬರೆ ತಿರುದ ಕ್ಷೇತ್ರಜ್ಞರು ಇರಬಹುದು, ಮುಖ್ಯವಾದ ಕ್ಷೇತ್ರಜ್ಞ ಅಂದರೆ ನಾನು ಅಂತ. ಇಲ್ಲಿ ಚ ಅನ್ನೋದಕ್ಕೆ ಮುಖ್ಯ ಅಂತ ಅರ್ಥ, ಪ್ರಧಾನವಾದ ಕ್ಷೇತ್ರಜ್ಞ ನಾನು. ಚ ಅನ್ನೋದಕ್ಕೆ ಪ್ರಾಧಾನ್ಯೇ ಚ ಪ್ರಕೀರ್ತಿತಃ. ಇನ್ನು ಕೆಲವೊಮ್ಮೆ ಚ ಅನ್ನೋದ್ರೆ ಸಸಾರ ಮಾಡಲಿಕ್ಕೂ ಚಕಾರ ಹೇಳ್ತಾರೆ. ಎಲ್ಲ ಬಂದರು ಮಾಡಿದ್ರೆ ಅವನೂ ಬರಬೇಕಾ ಅಂದರೆ ಸಸಾರ ಅಲ್ವಾ ಅಲ್ಲಿ, ಅವನೂ ಬರಬೇಕಾ, ಯಾಕೆ ಕರೀಲಿಲ್ಲ ಏನಿಲ್ಲ ಅವನು ಬಂದುಬಿಟ್ಟಿದ್ದಾನೆ ಅಂತ ಅಂದರೆ ಅಲ್ಲಿ ಅವನು ಅಂತ ನಾವೇನು ಹೇಳ್ತೇವಲ್ಲ ಅದು ಸಸಾರ ಅಲ್ರಿ. ನಾವು ನಿರೀಕ್ಷೆ ಮಾಡಿರಲಿಲ್ಲ, ಅವರೂ ಬಂದುಬಿಟ್ರು, ಇಲ್ಲಿ ಶ್ರೇಷ್ಠ. ನೀವು ನೋಡಿ, ಆ ಚಾವನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ, ಅಂಥ ದೊಡ್ಡವ್ರು ನಮ್ಮನೆ ಬರ್ತಾರ, ಅವರೂ ಬಂದುಬಿಟ್ರು. ಇಲ್ಲಿ ಅವರು ಅನ್ನೋದು ಪ್ರಾಧಾನ್ಯವನ್ನು ಹೇಳುತ್ತೆ. ಅಲ್ಲ, ಹೇಳಲಿಲ್ಲ ಕೇಳಲಿಲ್ಲ ಅವನು ಬಂದುಬಿಟ್ಟಿದ್ದಾನೆ ಸಸಾರ. ಸೊ ಪ್ರಾಧಾನ್ಯ ಮತ್ತು ನೀಚತ್ವ ಇದು ಚಕಾರದಿಂದ ಬರತಕ್ಕಂಥ ಅರ್ಥ. ಎಲ್ಲ ಭಾಷೆಯಲ್ಲೂ ಬರುತ್ತೆ. ನಮಗೆ ಮಾತಾಡಿ ಚಾಲ್ತಿ ಆಗಿದೆ, ಅರ್ಥ ಆಲೋಚನೆ ಮಾಡೋದು ಬಿಟ್ಟು ಮಾತಾಡಿ ಶುರು ಮಾಡಿ ಭಾಳ ದಿವಸ ಆಗೋಯ್ತು. ನಾವು ಏನು ಮಾತಾಡ್ತೇವೆ ಅದರ ಅರ್ಥದ ಬಗ್ಗೆ ಎಂದು ಯೋಚನೆ ಮಾಡೋದಿಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಕ್ಷೇತ್ರಜ್ಞಂಚ ಅಂದರೆ ಕ್ಷೇತ್ರಜ್ಞರಲ್ಲಿ ಪ್ರಧಾನ ಮುಖ್ಯ ಕ್ಷೇತ್ರಜ್ಞ ನಾನು. ಅರೆಬರೆ ತಿಳಿದ ಕ್ಷೇತ್ರಜ್ಞರು ಎಷ್ಟೋ ಮಂದಿ ಇರಬಹುದು, ಅದಲ್ಲ ನಿಜವಾಗಿ ಪೂರ್ಣ ಕ್ಷೇತ್ರ. ಯಾಕೆಂದರೆ ಸರ್ವಕ್ಷೇತ್ರೇಶು, ಎಲ್ಲ ಕ್ಷೇತ್ರಗಳಲ್ಲಿ ಇದ್ದು ಇಡೀ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿದ್ದು ಅದನ್ನು ತಿಳಿಯಬಲ್ಲವ ನಾನು ಒಬ್ಬನೇ ಅಂತ ಕೃಷ್ಣ ಹೇಳಿದ. ಅದರ ನಿರ್ವಚನವನ್ನು ಹೇಳಿದ. ಆದರೆ ಕ್ಷೇತ್ರ ಅಂದರೆ ಅದರ ಕಂಟೆಂಟ್ಸ್ ಯಾವುದು ಸೇರಿ ಒಟ್ಟಿಗೆ ಕ್ಷೇತ್ರ ಆಗಿದೆ ಅನ್ನುವಂಥದ್ದನ್ನು ಮುಂದೆ ಹೇಳಬೇಕು ಕೃಷ್ಣ. ಅದು ಹೇಳಿ, ಯಾಕಂದರೆ ಕ್ಷೇತ್ರದ ಬಗ್ಗೆ ಯಾರ್ಯಾರೋ ಏನೇನೋ ಹೇಳಿದ್ದಾರೆ. ಅದು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ನಿನಗೆ ತೀರ್ಮಾನ ಮಾಡಲಿಕ್ಕೆ ಕಷ್ಟ ಆಗತ್ತೆ. ವೇದದಲ್ಲಿ ನೋಡಿದರೂ ಒಂದೊಂದು ಮಂತ್ರದಲ್ಲಿ ಒಂದೊಂದು ಥರ ಇರುತ್ತೆ. ಬ್ರಹ್ಮಸೂತ್ರದಲ್ಲಿ ಏನು ಹೇಳಿದ್ದಾರೆ ನಿನಗೆ ತಿಳಿಯೋಲ್ಲ. ಅದರಿಂದ ನಾನು ಅದನ್ನು ಸರಿಯಾಗಿ ಹೇಳ್ತೀನಿ, ಆದರೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಮತ್ತು ಕರಾರುವಾಕ್ಕಾಗಿ ಹೇಳ್ತೇನೆ. ಕರಾರುವಾಕ್ಕಾಗಿ ಕೃಷ್ಣ ಹೇಳ್ತಾನೆ, ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ. ಇದು ಅವನು ಹೇಳತಕ್ಕಂಥದ್ದು. ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಕ್ಷೇತ್ರ ಮತ್ತು ಅದರ ವಿಕಾರಗಳು ಎಲ್ಲವನ್ನೂ ನಾನು ನಿನ್ನ ಹೇಳಿಬಿಟ್ಟೆ ಅಂದ ಕೃಷ್ಣ. ಏನು ಅಂದರೆ ಕ್ಷೇತ್ರ ಅಂದರೆ ಯಾವುದು? ಅದರ ಒಳಗೆ ಒಂದು ಕ್ಷೇತ್ರ ಅಂತ ನಾವು ಹೇಳುವಂಥ ಒಂದು ಅಖಂಡವಾದ ಘಟಕದ ಒಳಗೆ ಇರತಕ್ಕ ಭಾಗಗಳು ಅಂದರೆ ಕಂಟೆಂಟ್ಸ್ ಯಾವುದಲ್ಲ ಅಂದರೆ, ಮೊದಲು ಮಹಾಭೂತಾನಿ, ಪಂಚಮಹಾಭೂತಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇವು 5 ಸೇರಿ ಬ್ರಹ್ಮಾಂಡ ನಿರ್ಮಾಣ ಆಗಿದೆ. ಯಾಕೆಂದರೆ ನೀವು ಇಡೀ ಬ್ರಹ್ಮಾಂಡವನ್ನು ತಗೊಳ್ಳಿ, ಇದನ್ನು ಪಿಂಡಾಂಡ ತಗೊಳ್ಳಿ, ಬ್ರಹ್ಮಾಂಡ ಎಲ್ಲಕ್ಕೆ ಒಟ್ಟಿಗೆ ಹೆಸರೇನು? ಪ್ರಪಂಚ. ಪ್ರಪಂಚ ಅಂದರೆ ಪಂಚದ ವಿಸ್ತಾರ. ಯಾವುದು 5? ಇದೇ 5: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಎಲ್ಲಿ ಹೋದರೂ ಇದು 5 ಬಿಟ್ಟು 6ನೇ ಸಂಗತಿ ಇಲ್ಲ. ಆದ್ದರಿಂದ ಇಡೀ ಕ್ಷೇತ್ರಕ್ಕೆ ಇನ್ನೊಂದು ಹೆಸರು ಪ್ರಪಂಚ ಅಂತ. ಅದರಲ್ಲಿ ಯಾವುದೇ ಕ್ಷೇತ್ರದ ಯಾವುದೇ ಒಂದು ಮುಖವನ್ನು ನೋಡಿ ಅದರಲ್ಲಿ ಈ 5 ಇದ್ದೆ. ನೀವು ಪಿಂಡಾಂಡ ತಗೊಂಡ್ರು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಬ್ರಹ್ಮಾಂಡ ತಗೊಂಡ್ರು ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಅದರಿಂದ ಮೂಲಭೂತವಾದ ದ್ರವ್ಯ ಅದರಲ್ಲಿ ಪಂಚಮಹಾಭೂತಗಳು.
ದೇಹದಲ್ಲಿ ಈ ಪಂಚಮಹಾಭೂತಗಳನ್ನು ಅನ್ನಮಯ ಮತ್ತು ಪ್ರಾಣಮಯ ಅಂತ ಕರೀತಾರೆ. ಮಣ್ಣು ಮತ್ತು ನೀರು ಉಂಟಲ್ಲ, ಅದು ಕಣ್ಣಿಗೆ ಕಾಣತಕ್ಕಂಥ ಒಂದು ಭಾಗ ಏನಿದೆ ಈ ಶರೀರದಲ್ಲಿ, ಕಣ್ಣಿಗೆ ಕಾಣುವ ಈ ಗ್ರಾಸ್ ಬಾಡಿ, ಅದರ ಕಂಟೆಂಟ್ ಏನಿದೆ ಮಣ್ಣು ಮತ್ತು ನೀರು. ಪೃಥ್ವಿ ಮತ್ತು ಜಲದ ಅಂಶದಿಂದ ಈ ಕಾಣುವ ಸ್ಥೂಲ ಶರೀರ ನಮಗೆ ನಿರ್ಮಾಣಗೊಂಡಿದೆ. ಅದರಲ್ಲಿ ಕಾಣದ 3 ಅಂಶ ಇದೆ, ಅದನ್ನು ಪ್ರಾಣಮಯ ಕೋಶ ಅಂದರು. ಈಗ ಅನ್ನಮಯ ಕೋಶ ಅಂದರೆ ನಾವೀಗ ಅಂಗಡಿಯಲ್ಲಿ ಚೌತಿ ಬಂತು ಅಂದರೆ ಗಣಪತಿಯ ಬೊಂಬೆ ಮಾಡಿಡ್ತಾರೆ. ಆ ಗಣಪತಿಯ ಬೊಂಬೆಗೂ ಅನ್ನಮಯ ಕೋಶ ಇದೆ, ಯಾಕಂದರೆ ಮಣ್ಣು ಮತ್ತು ನೀರಿನಲ್ಲೇ ಮಾಡೋದು ಅದನ್ನು. ಅವನು ಪ್ರಾಣಮಯ ಕೋಶ ಇಲ್ಲ. ಪ್ರಾಣಮಯ ಕೋಶ ಅಂದರೆ ಒಳಗಿಂದ ಟೆಂಪರೇಚರು ಅದಿಲ್ಲ. ಆಮೇಲೆ ಮೂಗಿನಲ್ಲಿ ಉಸಿರಾಟ, ಗಾಳಿ, ಬೆಂಕಿ, ಗಾಳಿ, ಮತ್ತು ಒಳಗಿನಿಂದ ಸ್ಪೇಸು ಅಂದರೆ ಈಗ ಅದು ಸುಮ್ಮನೆ ಮಣ್ಣು ಜಾಸ್ತಿ ಬೇಕಾಗುತ್ತೆ ಅಂತ ಟೊಳ್ಳು ಮಾಡಬೇಕು ಹೊರತು ಇದು ಸ್ಪೇಸ್ ಇಲ್ಲ, ಅದರಲ್ಲಿ ಮಣ್ಣಿನ ಮುದ್ದೆ, ಅದು ಸಾಲಿಡ್ ಮಣ್ಣಿನ ಮುದ್ದೆ. ಹಾಗಾಗಿ ಪ್ರಾಣಮಯ ಕೋಶ ಅಂದರೆ ಬೆಂಕಿ, ಗಾಳಿ ಮತ್ತು ಆಕಾಶ. ಮಣ್ಣು ಮತ್ತು ನೀರು ಅನ್ನಮಯ ಕೋಶ. ಹೀಗೆ ಪಂಚಮಹಾಭೂತಗಳು ಸೇರಿ ಪ್ರಾಣಮಯ ಅನ್ನಮಯ ಕೋಶ ಆಯಿತು. ಇದು ನಮ್ಮ ಮಟೀರಿಯಲ್ ಬಾಡಿ, ಈ ದೇಹದಲ್ಲಿ, ಪಿಂಡಾಂಡದಲ್ಲಿ. ಆ ಬೆಂಕಿ, ಗಾಳಿ, ಆಕಾಶ ಸೇರಿದಾಗ ಇಲ್ಲಿ ಪ್ರಾಣ ಸಂಚಾರ ಆಯಿತು. ಯಾಕೆಂದರೆ ಇಲ್ಲಿ ಒಬ್ಬ ಜೀವ ಇದ್ದಾಗ ಒಳಗಿನಿಂದ ಟೆಂಪರೇಚರು, ಮೂಗಿನಲ್ಲಿ ಉಸಿರು, ಒಳಗಿನಿಂದ ಗಾಳಿ ಓಡಾಡಲಿಕ್ಕೆ ಸ್ಪೇಸು. ಇದು ಇದ್ದರೆ ಬದುಕಿದ್ದಾನೆ, ಆ ಜೀವ ಸಂಚಾರ ಆಗ್ತಾ ಇದೆ ಅಂತ. ಆಮೇಲೆ ಒಬ್ಬ ವ್ಯಕ್ತಿಯನ್ನು ಮೃತನಾದ ಅಂದರೆ ಆವಾಗ ಮಣ್ಣು ನೀರು ಮಾತ್ರ ಇರೋದು. ಅದು ಅದರಲ್ಲಿ ಒಳಗಿನಿಂದ ಗಾಳಿಯೂ ಸಂಚಾರ ಆಗ್ತಾ ಇಲ್ಲ, ಟೆಂಪರೇಚರು ಇಲ್ಲ. ಹಾಗಾಗಿ ಈ ಪ್ರಾಣಮಯ ಕೋಶ ಅನ್ನೋದು ಬದುಕಿನ ಲಕ್ಷಣ, ಲೈಫ್ ಇದೆ ಅಂತ ಗುರುತಿಸುವುದು ಪ್ರಾಣಮಯ ಕೋಶದಿಂದ. ಅದು ಈ ಪಂಚಭೂತಗಳಲ್ಲಿ ಮೊದಲನೇದ್ದೆರಡು, ಅನ್ನಮಯ ಕೋಶ, ಅದು ಬೊಂಬೆಗೂ ಇದೆ, ಮೃತ ಶರೀರಕ್ಕೂ ಇದೆ. ಜೀವಂತವಾಗಿರುವವನಲ್ಲಿ ಪ್ರಾಣಮಯ ಕೋಶ ಇದೆ, ಬೆಂಕಿ ಇದೆ. ಹಾಗಾಗಿ ಒಳಗಿನಿಂದ ದೇಹದಲ್ಲಿ ಶಾಖ ಇದೆ. ಮೂಗಿನಲ್ಲಿ ಗಾಳಿ ಒಳಗೆ ಹೊರಗೆ ಹೋಗಿ ಬರ್ತಾ ಇದೆ, ಗಾಳಿ ಇದೆ. ಆ ಗಾಳಿ ಮತ್ತು ನೆತ್ತರು ಸಂಚರಿಸಲಿಕ್ಕೆ ಬೇಕಾದ ಸ್ಪೇಸ್ ಇದೆ ಒಳಗೆ. ಇದು ಪ್ರಾಣಮಯ ಕೋಶ. ಹಾಗಾಗಿ ಪಂಚಭೂತಗಳಿಂದ 2 ಕೋಶಗಳು ನಿರ್ಮಾಣ ಆದವು. ಆಮೇಲೆ ಮನೋಮಯ ಕೋಶ. ಮನೋಮಯ ಕೋಶ ಅನ್ನೋದು ಮನಸ್ಸು ಮತ್ತು ಬುದ್ಧಿ, ಇದರಿಂದ ನಿರ್ಮಾಣಗೊಂಡಿದೆ. ಮನಸ್ಸು ಮತ್ತು ಬುದ್ಧಿ ಒಳಗೆ. ಈಗ ಇದು ಇಷ್ಟು ಇದ್ದರೂ ಕೂಡ ನೋಡಿ, ಒಬ್ಬ ಮನುಷ್ಯನಿಗೆ ಎನೆಸ್ಥೇಸಿಯಾ ಕೊಟ್ಟರೆ ಅವನಿಗೆ ಎಲ್ಲ ಇದೆ, ಮಣ್ಣಿದೆ, ನೀರಿದೆ, ಉಸಿರಾಡ್ತಾ ಇದ್ದಾನೆ, ಟೆಂಪರೇಚರ್ ಇದೆ, ಒಳಗೆ ಸ್ಪೇಸ್ ಇದೆ, ಎಲ್ಲ ಇದೆ. ಆದರೆ ಏನೂ ಗೊತ್ತಿಲ್ಲ, ತಾನು ಇದ್ದೇನೆ ಅನ್ನೋದೇ ಗೊತ್ತಿಲ್ಲ, ತನ್ನ ಇರುವಿನ ಅರಿವೇ ಇಲ್ಲ. ಹಾಗಾಗಿ ಇದು ಇಷ್ಟು ಇದ್ದರೂ ಕೂಡ ಒಂದು ಲೈಫ್ ಅಂತ ಅನ್ನಿಸ್ಬೇಕಾದ್ರೆ ಚಿಂತನೆ ಬೇಕಲ್ಲ. ಅದನ್ನ ಇದು ಪಂಚಭೂತಗಳಿಂದ ಆಚೆಗೆ ಒಂದು ಮನಸ್ಸು ಮತ್ತು ಬುದ್ಧಿ ಅನ್ನತಕ್ಕಂಥದ್ದು 2 ಕೆಲಸ ಮಾಡ್ತಾ ಇದೆ. ಮತ್ತು 2 ಎಂಥದ್ದು? ಅದು 2 ಇದೆ. ಯಾಕೆಂದರೆ ಅದು ಒಂದೇ ಅಂತ ಹೇಳಿ ಬರೋದಿಲ್ಲ. ಯಾಕೆಂದರೆ ಮನಸ್ಸು ಎಲ್ರಿಗೂ ಇರುತ್ತೆ, ಬುದ್ಧಿ ಎಲ್ರಿಗೂ ಇರೋಲ್ಲ. ಅದು ಒಂದೇ ಅಂತ ಹೇಳೋದು ಹೇಗೆ? ಮನಸ್ಸು ಇರುತ್ತೆ, ಕೆಲವರು ಬುದ್ಧಿಯೇ ಇರೋಲ್ಲ. ಹಾಗಾಗಿ ಮನಸ್ಸು ಮತ್ತು ಬುದ್ಧಿ 2 ಬೇರೆ ಬೇರೆ. ಇದನ್ನು ಮನೋಮಯ ಕೋಶ ಅಂತ ಕರೆದು, ಒಳಗಿನ ಅಂತಃಕರಣ, ನಾವು ಹೊರಗಿನ ಎಲ್ಲ ಕರಣಗಳನ್ನು ಅಂದರೆ ಫಂಕ್ಷನಿಂಗಿನ ಅರಿವು ಕೊಡ್ತಕ್ಕಂಥ ಬಹಳ ಮುಖ್ಯವಾದಂಥ ಒಂದು ಭಾಗ. ಇದನ್ನು ಮನಸ್ಸು ಮತ್ತು ಬುದ್ಧಿ ಅಂತ. ಮನಸ್ಸು ಮತ್ತು ಬುದ್ಧಿಗೆ ಏನು ವ್ಯತ್ಯಾಸ? ಮನಸ್ಸು ಅಂದರೆ ಬರೀ ಆಸೆಗಳು, ಬಯಕೆಗಳು. ಇವಾಗ ಒಂದು ನೋಡಿದಾಗ, ಯಾವುದೋ ಒಂದು ವಸ್ತು ನೋಡಿದಾಗ ಅದು ಬೇಕು ಅಂತ ಅನಿಸುತ್ತಲ್ಲ, ಅದು ಮನಸ್ಸಿನ ಕೆಲಸ. ಅದು ಎಲ್ಲರಲ್ಲೂ ಇದೆ, ಮಕ್ಕಳಲ್ಲೂ ಇದೆ. ಅದು ನೋಡಿದ ತಕ್ಷಣ ಅಂಗಡಿ ಹೋದ ಕೂಡ ಪೆಪ್ಪರ್ಮಿಂಟ್ ಬೇಕು, ಪುಗ್ಗೆ ಬೇಕು, ಅದು ಬೇಕು, ಅವು ಶುರು ಮಾಡೋದೇ ಬೇಕುನಿಂದಲೇ ಪ್ರಾರಂಭ. ಅದು ನಮ್ಮ ಮನಸ್ಸು ಚಿಕ್ಕ ಮಕ್ಕಳಿಗೂ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ ಅಂತ ತೀರ್ಮಾನ ಮಾಡುವ ಬುದ್ಧಿ ಇಲ್ಲ, ಅದನ್ನೆಲ್ಲ ಬೇಕು ಅಂತ. ದೊಡ್ಡವನಾದಾಗ ಯಾವುದು ಬೇಕು ಯಾವುದು ಬೇಡ ಅಂತ ಒಂದು ತೀರ್ಮಾನ ತಪ್ಪಿರ್ಬೋದು, ಅದು ಮಾಡ್ತಾನೆ, ಏನೋ ಒಂದು ತೀರ್ಮಾನ ಮಾಡ್ತಾನೆ. ಯಾವುದು ಬೇಕು ಯಾವುದು ಬೇಡ ಅನ್ನುವ ತೀರ್ಮಾನ ಉಂಟಲ್ಲ, ಅದು ಬುದ್ಧಿ. ಬೇಕು ಅನ್ನುವ ಬಯಕೆ ಮನಸ್ಸು, ಯಾವುದು ಬೇಕು ಅನ್ನುವಂಥ ತೀರ್ಮಾನ ಬುದ್ಧಿ. ಅದನ್ನು ನೋಡಿ, ಪಂಚಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವಚ ಅಂತ. ಸ್ವಲ್ಪ ಬುದ್ಧಿಯ ಮೊದಲು ಅಹಂಕಾರ ಬಂದಿದೆ, ಅದನ್ನು ಆಚೆ ಈಚೆ ಯಾಕೆ ಅಂತ ಮತ್ತೆ ನೋಡೋಣ.
ವಿಷಯಗಳು, ಒಂದು ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಸಂಗತಿಗಳು ಬುದ್ಧಿ, ಆಮೇಲೆ ಮನಸ್ಸು, ಬುದ್ಧಿ ಅನ್ನೋದು ಮನೋಮಯ ಕೋಶ ಆಯಿತು. ಅನ್ನಮಯ, ಪ್ರಾಣಮಯ, ಮನೋಮಯ ಆದಮೇಲೆ ವಿಜ್ಞಾನಮಯ ಕೋಶ ಅಂತ ಅದರ ಆಚೆಗೆ ಇನ್ನೊಂದಿದೆ. ಈ ಬುದ್ಧಿ ಏನು ಮಾಡ್ತದೆ? ಮನಸ್ಸು ಆಸೆ ಪಡ್ತದೆ, ಬುದ್ಧಿ ಬೇಕು ಬೇಡಗಳನ್ನು ತೀರ್ಮಾನ ಮಾಡ್ತದೆ ಅಷ್ಟೇ. ಆದರೆ ಬೇಕು ಬೇಡಗಳನ್ನು ತೀರ್ಮಾನ ಮಾಡಬೇಕಾಗಿದ್ದರೆ, ಮನಸ್ಸು ಆಸೆ ಪಟ್ಟದ್ದನ್ನು ಬುದ್ಧಿ ತೀರ್ಮಾನ ಮಾಡಬೇಕಾಗಿದ್ದರೆ, ಆ ಆಸೆ ಪಟ್ಟ ವಸ್ತುವಿನ, ಈಗ ನಾನು ನಿನ್ನೆ ನಾವೆಲ್ಲೋ ಹೋಗಿರ್ತೇವೆ, ಪೇಟೆ ಹೋಗೋ ಒಂದು ಅಂಗಡಿಯಲ್ಲಿ ಒಂದು ವಸ್ತು ನೋಡಿರ್ತೇವೆ, ಚೆನ್ನಾಗಿತ್ತು, ಹಾಂ ನಾಳೆ ಇದನ್ನು ತೊಗೋಬೇಕು ಅಂತ ಯೋಚನೆ ಮಾಡ್ತೇವೆ. ಮರುದಿವಸ ಅದು ಬುದ್ಧಿ ತೀರ್ಮಾನ ಮಾಡಿತು ನಾಳೆ ತೊಗೋಬೇಕು ಅಂತ. ಆದರೆ ನಾಳೆ ತೊಗೋಬೇಕು ಅಂದರೆ ಅದು ನಿನ್ನೆ ನೋಡಿದ್ದು ನೆನಪಿರಬೇಕಲ್ವ, ನಾಳೆ ಆ ಮೆಮೊರಿ ಶೆಲ್ ಒಂದು ಬೇಕಲ್ಲ, ಅದು ಇಲ್ಲದೇ ಇದ್ದರೆ ನಾನು ನೋಡಿದೆ ಮರೆತು ಹೋಯ್ತು, ನಿನ್ನೆ ಮರೆತು ನಾಳೆ ನಿನ್ನೆ ಎಂಥದು ಯಾರಿಗೊತ್ತು, ನಿನ್ನೆ ಏನು ನೋಡಿದ್ದು, ಏನು ಯೋಚನೆ ಮಾಡಿದ್ದು ಗೊತ್ತಿಲ್ಲ. ಹಾಗಾದರೆ ಎಲ್ಲಕ್ಕಿಂತ ಪ್ರಧಾನವಾದ ವಿಜ್ಞಾನಮಯ ಕೋಶದಲ್ಲಿ ಇರತಕ್ಕಂಥ ಮೆಮೊರಿ ಶೆಲ್ಲು. ನಿಮಗೆ ಸ್ಮರಣ ಶಕ್ತಿ ಒಂದು ಇಲ್ಲದೇ ಇದ್ದರೆ ಯಾವುದನ್ನು ನೋಡಿ ಯಾವುದನ್ನು ಕೇಳಿ ಏನೂ ಉಪಯೋಗ ಇಲ್ಲ. ಇವತ್ತು ನೋಡ್ತೇವೆ ಮರೆತು ಹೋಗ್ತದೆ, ಕೇಳ್ತೇವೆ ಮರೆತು ಹೋಗ್ತದೆ. ನಮಗೆ ವೇದಾಂತದ ಉಪನ್ಯಾಸ ಕೇಳಿದಾಗ ಆಗುತ್ತಲ್ಲ, ಮನೆ ಹೋಗ ಮರೆತು ಹೋಗುತ್ತೆ, ಏನೂ ಉಪಯೋಗ ಇಲ್ಲ. ಏನು ಹೇಳಿದರು, ಏನೇನೋ ಹೇಳಿದರು, ಭಾರಿ ಹೇಳಿದರು ಒಂದು ಅಷ್ಟೇ ನೆನಪುಳಿಯೋದು. ಹಾಗಾದರೆ ಏನು ಉಪಯೋಗ? ಕೇಳಿ ಏನು ಉಪಯೋಗ? ಕೇಳಿದ್ದು ನೆನಪುಳಿದರೆ ಮಾತ್ರ ನಮ್ಮ ವಿಜ್ಞಾನ ಬೆಳೀತದೆ. ಸೊ ಸೈಂಟಿಫಿಕ್ ಡೆವಲಪ್ಮೆಂಟ್ ರಿಕ್ವೈರ್ಸ್ ಮೆಮೊರಿ ಶೆಲ್. ವಿದೌಟ್ ಮೆಮೊರಿ ಶೆಲ್ ದರ್ ಈಸ್ ನೋ ಸೈನ್ಸ್. ಅದಕ್ಕೆ ವಿಜ್ಞಾನಮಯ ಕೋಶ ಅಂತ. ನೆನಪು ಅನ್ನೋದೊಂದು ಇಲ್ಲದೇ ಇದ್ದರೆ ಮನುಷ್ಯ ಕಲ್ಬಂಡೆ ಹಾಗೆ ಆಗ್ತಿದ್ದ, ನೋಡ್ತಾನೆ ಮರೆತು ಹೋಯ್ತು, ಕೇಳ್ತಾನೆ ಮರೆತು ಹೋಯ್ತು, ಏನು ಉಪಯೋಗ ಇಲ್ಲ. ಅದು ನಾಳೆಗೆ ಉಳಿದ್ರೆ ಮಾತ್ರ ಬೆಳವಣಿಗೆ. ಅದರಿಂದ ನಮಗೆ ಈ ಬುದ್ಧಿ ಕೆಲಸ ಮಾಡಿದ್ದರೆ ನಾಳೆ ತಗೋಬೇಕಾಗಿದ್ದರೆ, ಈ ಬುದ್ಧಿ ಕೆಲಸ ಮಾಡಬೇಕಾಗಿದ್ದರೆ ಮೊದಲು ನಮಗೆ ಸ್ಮರಣ ಶಕ್ತಿ ಇರಬೇಕು. ಆಮೇಲೆ ನಾನು ಅನ್ನುವಂಥ ಪ್ರಜ್ಞೆ ಬೇಕಲ್ಲ, ನಾನು ಇದನ್ನು ತಗೋಬೇಕು. ಈ ನಾನು ಅನ್ನುವ ಪ್ರಜ್ಞೆ ಮತ್ತು ನಾಳೆಗೆ ಅದರ ನೆನಪು ಎರಡು ಇದ್ದರೆ ಬುದ್ಧಿ ಕೆಲಸ ಮಾಡುತ್ತೆ. ಹಾಗಾಗಿ ಬುದ್ಧಿಗಿಂತ ಮೊದಲು ಬೇಕಾದ್ದು ಅಹಂಕಾರ ಮತ್ತು ಚಿತ್ತ. ಅದಕ್ಕೆ ಅದನ್ನು ಮೊದಲು ಹೇಳಿದ ಕೃಷ್ಣ ಒಂದೊಂದು ಹೇಳ್ತಾನೆ. ಅಹಂಕಾರ ಅಂದರೆ ಅಹಂಕಾರ ಮತ್ತು ಚಿತ್ತ ಎರಡೂ ಸೇರಿತು. ಅಹಂಕಾರ ಅಂದರೆ ನಮ್ಮಲ್ಲಿ ಎಲ್ಲಕ್ಕಿಂತ ಹೆಚ್ಚು ಇರುತ್ತದಲ್ಲ, ಅದಲ್ಲ. ಎಲ್ಲಕ್ಕಿಂತ ಹೆಚ್ಚಿರೋದು ಅದೇ ಪ್ರತಿಯೊಬ್ಬರಲ್ಲೂ, ಅದಲ್ಲ. ಅಹಂಕಾರ ಅಂದರೆ ಎಲ್ಲಕ್ಕಿಂತ ಕಮ್ಮಿ ಯಾವುದಿರ್ತದೋ ಅದು, ಅವೇರ್ನೆಸ್ ಆಫ್ ದ ಸೆಲ್ಫ್, ಅದೇ ಇರೋದಿಲ್ಲ ಯಾರಿಗೂ. ಅಹಂಕಾರ ಅಂದರೆ ನನ್ನ ಅಸ್ತಿತ್ವದ ಅರಿವು ಹೊರತು ಅಹಂಕಾರ ಅಂದರೆ ಈಗೋ ಅಲ್ಲ. ಅಹಂಕಾರ ಅಂದರೆ ಅಸ್ತಿತ್ವದ ಅರಿವು ಒಂದು, ಮತ್ತೆ ಅಸ್ತಿತ್ವದ ಅರಿವು. ಅಹಂಕಾರ ಅಂತಂದರೆ ಮಹತ್ತತ್ವವೂ ಕೂಡ ಹೌದು. ಚಿತ್ತ ಅಂತ ಹೇಳಿದ್ನಲ್ವ, ಚಿತ್ತ ಇಲ್ಲಿ ಪಿಂಡಾಂಡದಲ್ಲಿ ಚಿತ್ತ, ಬ್ರಹ್ಮಾಂಡದಲ್ಲಿ ಏನು ಹೇಳೋದು ಅದಕ್ಕೆ? ಮಹತ್ತತ್ವ ಅಂತ ಹೇಳ್ತಾರೆ. ಮಹತ್ತತ್ವ ಅಹಂಕಾರ ತತ್ವ ಅಂತ. ಮಹತ್ತತ್ವ ಮತ್ತು ಅಹಂಕಾರ ತತ್ವಗಳನ್ನು ಒಟ್ಟಿಗೆ ಅಹಂಕಾರ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಮಾತ್ರ ಅಲ್ಲ, ಹಿಂದೆ ಕೂಡ ಹೇಳಿದ್ದ. ಭೂಮಿರಾಪಃ, ಅಲ್ಲಿನ ಅಗ್ನಿ, ಅನಲಹ ಖಂ ವಾಯುರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟಧ. ಅಲ್ಲಿ ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ. ಪ್ರಕೃತಿಯಲ್ಲಿ ಅಹಂಕಾರ ಅಂತ ಹೇಳುವಾಗ ಮಹತ್ತತ್ವವನ್ನು ಬಿಟ್ಟು ಹೇಳಿದ್ದಾನೆ ಕೃಷ್ಣ. ಅಲ್ಲಿ ಕೂಡ ಎಲ್ಲ ಕಡೆ ಅಹಂಕಾರ ಅಂದರೆ ಅಹಂಕಾರವೂ ಹೌದು, ಮಹತ್ತತ್ವವೂ ಹೌದು. ಯಾಕೆಂದರೆ ಮಹತ್ತತ್ವ ಅಂದರೆ ಯಾರು? ಮಹತ್ತತ್ವದ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮ. ಅವನು ಜೀವತತ್ವದ ಜೀವಸ್ವರೂಪದ ಅಭಿಮಾನಿ ದೇವತೆಯೂ ಹೌದು. ಅವನು ಮಹತ್ತತ್ವದ ಸ್ಮರಣ ಶಕ್ತಿಗೂ ಚಿತ್ತಕ್ಕೂ ಅವನ ಅಭಿಮಾನಿ ದೇವತೆ. ಚತುರ್ಮುಖ ಬ್ರಹ್ಮವಾಯುಗಳು ಸ್ಮರಣ ಶಕ್ತಿಗೆ ಅಭಿಮಾನ ದೇವತೆಗಳು, ಚಿತ್ತಕ್ಕೆ ಅಭಿಮಾನ ದೇವತೆಗಳು. ನಮಗೆ ನೆನಪು ಆಗಬೇಕಾಗಿದ್ದರೆ ಅವರ ಅನುಗ್ರಹ ಬೇಕು, ಬ್ರಹ್ಮವಾಯುಗಳ ಅನುಗ್ರಹ. ಅದರಿಂದ ಸ್ಮೃತಿ, ಸ್ಮರಣ ಶಕ್ತಿ. ಆಮೇಲೆ ಸ್ಮರಣ ಶಕ್ತಿಯ ದೇವತೆ ನಾನು ಅಂತಕ್ಕಂಥ ಒಂದು ವಸ್ತು ಉಂಟಲ್ಲ ಒಳಗೆ, ಆತ್ಮ, ಅದಕ್ಕೂ ಅಭಿಮಾನ ದೇವತೆಗಳವರು. ಅದರಿಂದ ಅಹಂಕಾರ ಅಂತಂದರೆ ಇಲ್ಲಿ ಒಂದರ್ಥ ಅಹಂಕಾರ ಅಂದರೆ ಅವೇರ್ನೆಸ್ ಆಫ್ ದ ಸೆಲ್ಫ್ ಅಂತ, ಅದರ ಅಭಿಮಾನ ದೇವತೆ ಶಿವ. ಇನ್ನೊಂದು ಅಹಂಕಾರ ಅಂದರೆ ನಾನು ಅಂತಕ್ಕಂಥ ವಸ್ತು, ಅಹಂ ಅಂತ ಕರೆಯಲ್ಪಡುವಂಥದ್ದು ಜೀವ, ಅದರ ಅಭಿಮಾನ ದೇವತೆ ಚತುರ್ಮುಖ. ಆದ್ದರಿಂದ ಚತುರ್ಮುಖ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಮತ್ತು ನಾನು ಅನ್ನೋ ಅವೇರ್ನೆಸ್ ಆಫ್ ಸೆಲ್ಫ್ ಅಂತ ಏನು ಹೇಳ್ತೇವೆ, ನಾನು ಅನ್ನುವ ಅರಿವಿನ ಪ್ರಜ್ಞೆಯ
ನಿಯಾಮಕನಾಗಿರತಕ್ಕಂಥ ಶಿವ, ಇವರಿಬ್ಬರೂ ಅಹಂಕಾರ ಶಬ್ದದಿಂದ ವಾಚ್ಯರು. ಹಾಗಾಗಿ ಬ್ರಹ್ಮ, ವಾಯು, ಶಿವ ಇವರು ಅಹಂಕಾರ ಶಬ್ದದಿಂದ ಬಂದರು. ಅಂದರೆ ಆ ವಿಜ್ಞಾನಮಯ ಕೋಶದಲ್ಲಿ ಇದೆರಡೂ ಸೇರಿದೆ, ಅಹಂ ಮತ್ತು ಚಿತ್ತ. ಅಹಂಕಾರ ಮತ್ತು ಚಿತ್ತ ಅದು ಮನೋಮಯ ಕೋಶದ ಆಚೆಗೆ ನೆನಪು ಮತ್ತು ನನ್ನತನದ ಅರಿವು ಇದು ಎರಡನ್ನು ಕೊಡತಕ್ಕಂಥದ್ದಕ್ಕೆ ಚಿತ್ತ ಅಂತ ಹೇಳ್ತಾರೆ. ಅದೇ ವಿಜ್ಞಾನಮಯ ಕೋಶ. ಆ ನೆನಪು ಇಲ್ಲದೇ ಇದ್ದರೆ ನಮಗೆ ಜ್ಞಾನ ಇದ್ದು ಏನೂ ಉಪಯೋಗ ಇಲ್ಲ. ಜ್ಞಾನ ಬಂತು ಹೋಯಿತು, ಅದು ಉಳಿದರೆ ಮಾತ್ರ ಉಪಯೋಗ. ಆಮೇಲೆ ಆ ಅಹಂಕಾರ ಅನ್ನುವಲ್ಲಿ, ಬುದ್ಧಿ ಅನ್ನುವಲ್ಲಿ ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶವನ್ನು ಮುಂದೆ ಹಿಂದೆ ಮಾಡಿ ಹೇಳಿದೆ. ಯಾಕೆಂದರೆ ವಿಜ್ಞಾನಮಯ ಕೋಶ ಇದ್ದರೆ ಮಾತ್ರ ಮನೋಮಯ ಕೋಶ ಇರುವುದಕ್ಕೆ ಅರ್ಥ. ಆದ್ದರಿಂದ ಅಹಂಕಾರ ಬುದ್ಧಿ ಅಂತ ಒಂದು ರೀತಿಯಿಂದ ಮುಂದೆ ಹಿಂದೆ ಮಾಡಿ ಹೇಳಿದ. ಇನ್ನೂ ಅನೇಕ ಕಾರಣಗಳಿವೆ. ಕೃಷ್ಣನ ಅಲ್ಲ, ವೇದವ್ಯಾಸರು. ಆ ಶ್ಲೋಕ ರಚನೆ ಮಾಡಿದವರು ವೇದವ್ಯಾಸರಲ್ವ. ಕೃಷ್ಣ ಏನು ಹೇಳಿದ್ದನ್ನು ನಮಗೇನು ಗೊತ್ತು? ಕೃಷ್ಣ ಹೇಳಿದ್ದು ನಮಗೆ ಗೊತ್ತಿಲ್ಲ. ನಮಗೆ ಈಗ ಇರೋದು ಕೃಷ್ಣ ಹೇಳಿದ್ದನ್ನು ನಮಗೆ ವೇದವ್ಯಾಸರು ಏನು ರಚನೆ ಮಾಡಿಕೊಟ್ರು, ಆ ವೇದವ್ಯಾಸರ ಕಾಂಪೋಸಿಷನ್ನಲ್ಲಿ ಇರುವ ಆರ್ಡರಿಗೆ ನಾವು ಒಂದು ಅರ್ಥ ತಿಳ್ಕೊಳ್ಬೇಕು. ಬುದ್ಧಿ ಆದಮೇಲೆ ಅವ್ಯಕ್ತಮೇವಚ, ಕೊನೆಯದು ಅವ್ಯಕ್ತ, ಮೂಲದ್ರವ್ಯ. ಇಡೀ ಪ್ರಪಂಚದ ಮೂಲದಲ್ಲಿ ಏನಿದೆ ಅಂದರೆ ಅವ್ಯಕ್ತ ಇತ್ತು, ಅದು ವ್ಯಕ್ತವಾದಾಗ ಪ್ರಪಂಚ ಆಯಿತು. ನಿಮಗೆ ಇದನ್ನೊಂದು ಸ್ವಲ್ಪ ವಿವರಣೆ ಮಾಡಿ ಅರ್ಥ ಆಗುವ ರೀತಿಯಲ್ಲಿ, ಅಂದರೆ ಇವತ್ತು ಮಾಡರ್ನ್ ಮೈಂಡಿಗೆ, ನಮ್ಮ ಶಾಲೆ ಕಾಲೇಜುಗಳಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥ ಹುಡುಗರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅವ್ಯಕ್ತ ಇತ್ತು, ವ್ಯಕ್ತ ಆಯಿತು ಅಂದರೆ ಏನೋ ಹೇಳಿದ್ರಪ್ಪ ಅಂತ ಅಷ್ಟೇ, ಏನೋ ಅರ್ಥ ಆಗೋಲ್ಲ. ಅದು ಅವ್ಯಕ್ತ, ಅರ್ಥವೂ ಅವ್ಯಕ್ತ ಆಗಿಬಿಡುತ್ತೆ. ಹೇಳಿದ್ದು ಅವ್ಯಕ್ತ, ಏನಿತ್ತು ಅವ್ಯಕ್ತ ಇತ್ತು, ಅವ್ರು ಹೇಳಿದ್ದು ಅವ್ಯಕ್ತವಾಗಿತ್ತು, ನಮಗೇನೂ ಗೊತ್ತಾಗಿಲ್ಲ ಅಂತ ಹೋಗಿ ಹೇಳುವ ಪ್ರಸಂಗ ಬರುತ್ತೆ. ಇದು ನಮಗೆ ಅರ್ಥವಾಗುವ ಪರಿಭಾಷೆಯಲ್ಲಿ ಹೇಳುವುದಾಗಿದ್ದರೆ, ಈಗ ಈ ಪ್ರಪಂಚ ಪೂರ್ತಿ ನಾಶ ಆಯಿತು ಅಂತ ಇಟ್ಟುಕೊಳ್ಳಿ. ಕಾಲ್ಯೂಷನ್, ಇಡೀ ಪ್ರಪಂಚ ಪ್ರಳಯ ಕಾಲದಲ್ಲಿ ನಾಶವಾಯಿತು. ಈ ಭೂಮಿ ಪೂರ್ತಿ ನಾಶ ಆಯಿತು. ಆವಾಗ ಏನು ಉಳೀತದೆ? ಆಟಮ್ಸ್ ವಿಲ್ ರಿಮೇನ್. ಈ ಭೂಮಿಯಲ್ಲಿದ್ದ ಆಟಮ್ಸ್ ಯಾವುದೂ ನಾಶ ಆಗೋದಿಲ್ಲ. ಅವು ಸಿಡಿದು ಒಂದನ್ನು ಒಂದು ಸ್ಪರ್ಶ ಮಾಡದೆ ಆಕಾಶದಲ್ಲಿ ಚೆಲ್ಲಾಪಿಲ್ಲಿಯಾಗಿರ್ತವೆ. ಆಗ ಅವ್ಯಕ್ತ. ಈ ಭೂಮಿಯಲ್ಲಿ ಎಷ್ಟು ಆಟಮ್ಸ್ ಇತ್ತೋ ಅವೆಲ್ಲವೂ ಪ್ರಳಯ ಕಾಲದಲ್ಲಿ ವಾತಾವರಣದಲ್ಲಿವೆ, ಆದರೆ ಕಾಣಿಸೋಲ್ಲ. ಸೊ ಇದರ ಸೂಕ್ಷ್ಮ ಸ್ಥಿತಿ ಉಂಟಲ್ಲ, ಆ ಆಟಮ್ಸ್ ಆಗಿ ಆ ವಾತಾವರಣದಲ್ಲಿ ತುಂಬಿರುವಂಥದ್ದು, ಇದು ಪ್ರಳಯ ಕಾಲದಲ್ಲೂ ಪ್ರಪಂಚ ಅವ್ಯಕ್ತವಾಗಿ ಇತ್ತು. ಆ ಆಟಮ್ಸ್ ಒಂದಕ್ಕೊಂದು ಸೇರಿದವು, ಸೇರಿ ಇಷ್ಟು ದೊಡ್ಡ ಭೂಮಿ ಅದು ವ್ಯಕ್ತ ಆಯಿತು. ಸೊ ಯಾವುದು ಪ್ರಳಯ ಕಾಲದಲ್ಲಿ ಕಣ್ಣಿಗೆ ಕಾಣದೆ ಸೂಕ್ಷ್ಮ ಅವಸ್ಥೆಯಲ್ಲಿತ್ತೋ ಅದು ಒಂದಕ್ಕೊಂದು ಸೇರಿ ಒಂದು ಅಖಂಡವಾಗಿ ದೊಡ್ಡ ಗ್ಲೋಬ್ ಆಗುವುದು ವ್ಯಕ್ತ ಸ್ಥಿತಿ, ಅದೇ ಸೃಷ್ಟಿ. ಇಟ್ಸ್ ವೆರಿ ಸಿಂಪಲ್. ಹೀಗೆ ಹೇಳಿದಾಗ ಎಲ್ಲರಿಗೂ ಅರ್ಥವಾಗುವ, ಅಂದರೆ ಮೊದಲು ಯಾವುದೂ ವಸ್ತು ನಿರ್ಮಾಣ ಆಗಲಿಲ್ಲ. ಇಷ್ಟೂ ಆಟಮ್ಸು ಪ್ರಳಯ ಕಾಲದಲ್ಲಿ ಇದ್ದವು, ಆದರೆ ದೂರ ಇದ್ದವು, ಅದರಿಂದ ಏನೂ ಇರಲಿಲ್ಲ, ಆದರೆ ಎಲ್ಲವೂ ಇತ್ತು. ಇದು ವಿಚಿತ್ರ. ಪ್ರಳಯ ಕಾಲದಲ್ಲಿ ಇಲ್ಲದ್ದು ಸೃಷ್ಟಿಯಲ್ಲಿ ಹೊಸದಾಗಿ ಏನೂ ಬರಲಿಲ್ಲ, ಎಲ್ಲವೂ ಇತ್ತು, ಆದರೆ ಯಾವುದೂ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ ಅವ್ಯಕ್ತವಾಗಿತ್ತು, ವ್ಯಕ್ತ ಆಗಲಿಲ್ಲ. ಅದು ಹತ್ತಿರ ಬಂತು, 2 ಪರಮಾಣುಗಳು ಒಟ್ಟಾದವು, ಆದರೂ ಕಾಣಲಿಲ್ಲ. ಮತ್ತೆ 3 ಪರಮಾಣು, 3 ದ್ವಣಕಗಳು ಒಟ್ಟಾದವು, ಚೂರು ಏನೋ ಹೌದೋ ಅಲ್ಲೋ ಅಂತ ಕಾಣಲಿಕ್ಕೆ ಶುರುವಾಯಿತು. ಆಮೇಲೆ ಮತ್ತೊಂದು ಸೇರಿತು, ಸರಿ ಕಂಡಿತು, ಉಸುಕಾಯಿತು, ಸ್ಯಾಂಡ್ ಆಯಿತು, ಮಣ್ಣಿನ ಮುದ್ದೆ ಆಯಿತು, ಗ್ರಾನೈಟ್ ಆಯಿತು, ಗ್ಲೇಸಿಯರ್ ಆಯಿತು, ಇಡೀ ಬ್ರಹ್ಮಾಂಡ ಆಗೋಯಿತು. ಮತ್ತೆ ದೊಡ್ಡದಾಗ್ತಾ ಹೋದ ಹಾಗೆ ಹೆಚ್ಚು ವ್ಯಕ್ತವಾಗ್ತಾ ಹೋಗೋದು. ಸೊ ಎಲ್ಲ ವ್ಯಕ್ತವಾದ ಈ ಸ್ಥೂಲ ಪ್ರಪಂಚದ ಮೂಲ ಅವ್ಯಕ್ತವಾಗಿರ್ತದೆ. ಒಂದು ಮರ, ದೊಡ್ಡ ಮರ, ದೊಡ್ಡಾಳದ ಮರ. ಆ ದೊಡ್ಡಾಳದ ಮರ ಹುಟ್ಟಿದ್ಯಾವುದರಿಂದ? ಒಂದು ಬೀಜದಿಂದ, ಸಣ್ಣ ಬೀಜ. ಆ ಬೀಜದಿಂದ ಹುಟ್ಟಿದ್ದು ಅಲ್ಲ, ಆ ಬೀಜದ ಒಳಗೆ ಆ ಇಡೀ ಮರ ಆಗಲಿಕ್ಕೆ ಬೇಕಾದಂಥ ಎನರ್ಜಿ ಇತ್ತು. ಯಾಕಂದರೆ ನೀವೆಲ್ಲ ಬೀಜ ಒಣಗಿಸಿ ಸುಟ್ಟು ಹಾಕಿದರೆ ಆ ಬೀಜ ಎಲ್ಲ ಆಗೋಲ್ಲ, ಯಾಕೆಂದರೆ ಅದರಲ್ಲಿ ಆ ಮರ ಆಗುವ ಎನರ್ಜಿ ನಾಶವಾಗಿರುತ್ತೆ. ಹಾಗಾದರೆ ಇಡೀ ದೊಡ್ಡ ಆಲದ ಮರವಾಗಿ ಮೈಲುಗಳ ಕಟ್ಲೆ ಹಬ್ಬಿದ ಒಂದು ಮಹಾವೃಕ್ಷದ ಮೂಲ ಆ ಬೀಜದ ಒಳಗೆ ನಮಗೆ ಕಣ್ಣಿಗೆ ಕಾಣದ ಎನರ್ಜಿ. ಆ ಅವ್ಯಕ್ತ ವ್ಯಕ್ತ ಆದಾಗ ದೊಡ್ಡ ಮರ ಆಯಿತು. ಎಲ್ಲ ಕಡೆ ನೀವು ಸೃಷ್ಟಿಯನ್ನು ಯೋಚನೆ ಮಾಡಿದರೆ ಹೀಗಿದೆ. ಮೊದಲು ಅವ್ಯಕ್ತವಾಗಿದ್ದದ್ದು ವ್ಯಕ್ತವಾಗುವುದೇ ಸೃಷ್ಟಿ. ಅದರಿಂದ ಸೃಷ್ಟಿಯ ಮೂಲ ದ್ರವ್ಯ ಏನಿದೆ ಅದು ಅವ್ಯಕ್ತ. ಪ್ರಕೃತಿಯ ಮೂಲ ಸ್ಥಿತಿ ಅದು ವಿಸ್ತಾರಗೊಂಡಾಗ ಅವ್ಯಕ್ತ ಇತ್ತು,
ಅವ್ಯಕ್ತ ಬುದ್ಧಿಯಾಗಿ ಅಹಂಕಾರವಾಗಿ ಪಂಚಭೂತಗಳಾಗಿ ವಿಸ್ತಾರಗೊಂಡಿತು. ಇದೇ ಕ್ಷೇತ್ರ. ಅವ್ಯಕ್ತದಿಂದ ಆಗಿರತಕ್ಕಂಥ ವ್ಯಕ್ತ ಪ್ರಪಂಚ. ಅವರು ಪ್ರಪಂಚದ ಬಗ್ಗೆ ಚಿಂತನೆ ಮಾಡಿದ ರೀತಿ ಬಹಳ ರೋಚಕ. ಅವ್ಯಕ್ತ ಅಂದರೆ ಯಾವುದು ಅಂದರೆ ಈ ದೇಹದಲ್ಲಿ ಈಗ ನೋಡಿ ಮಹತ್ತತ್ವ ಅಂತ ಹೇಳಿದೆ, ಅದೇ ಇಲ್ಲಿ ಚಿತ್ತ ಆಯಿತು, ಅದೇ ವಿಜ್ಞಾನಮಯ ಕೋಶ ಆಯಿತು. ಸೃಷ್ಟಿ ಆಗುವಾಗ ಅವ್ಯಕ್ತ ಇತ್ತು. ಅವ್ಯಕ್ತ ಇತ್ತು ಅಂದರೆ ಹೀಗೆ ಯಾವುದು ಎಲ್ಲ ಆ್ಯಟಮ್ಸು ವಾತಾವರಣದಲ್ಲಿ ಚದರಿಕೊಂಡಿದ್ದವು. ಆಗ ಚತುರ್ಮುಖ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ, ಮೊದಲನೇ ಸೃಷ್ಟಿ. ಅಂದರೆ ವಾತಾವರಣದಲ್ಲಿ ಚದರಿಕೊಂಡಿದ್ದವಲ್ವ ಅಣುಗಳು. ಹಾಗೆಯೇ ಜೀವಗಳು ಏನಾಗಿದ್ದವು ಅದನ್ನು ಯೋಚನೆ ಮಾಡಿ. ಪರಮಾಣುಗಳು ಅಂದರೆ ಅವಕ್ಕೆ ಒಟ್ಟಾದರೂ ಗೊತ್ತಿಲ್ಲ, ಬೇರೆ ಆದರೂ ಗೊತ್ತಿಲ್ಲ, ಇರ್ತಾವೆ ವಾತಾವರಣದಲ್ಲಿ ಅಷ್ಟೇ, ಇರವಿನ ಅರಿವಿಲ್ಲ. ಹಾಗೆ ಇದ್ದವು ಈ ಜೀವಗಳು ಕೂಡ. ಜೀವಗಳು ಪ್ರಜ್ಞೆ ತಪ್ಪಿಸಿ ಆಪರೇಷನ್ ಥಿಯೇಟರ್ನಲ್ಲಿರುವ ಜೀವಗಳ ಹಾಗೆ, ಅಥವಾ ರಾತ್ರಿ ನಿದ್ರೆ ಮಾಡಿದ ಜೀವಗಳ ಹಾಗೆ ಇರವಿನ ಅರಿವಿಲ್ಲದೆ ಇದ್ದವು ಪ್ರಳಯ ಕಾಲದಲ್ಲಿ ಎಲ್ಲ ಜೀವಗಳು. ನಾವೆಲ್ಲರೂ ವಿ ವ್ಯಾರ್ ನಾಟ್ ಅವೇರ್ ಆಫ್ ಅವರ್ ಓನ್ ಎಕ್ಸಿಸ್ಟೆನ್ಸ್. ನಮ್ಮ ಇರವಿನ ಅರಿವಿಲ್ಲದೆ ಇದ್ದೆವು. ಆಗ ನಾನು ಅಂತ ಒಂದು ಅರಿವು ಜಾಗೃತ ಆಗುತ್ತಲ್ಲ. ಈ ಸೃಷ್ಟಿಯ ಪ್ರಾರಂಭದಲ್ಲಿ ಜೀವಕ್ಕೆ, ಸೃಷ್ಟಿಗೆ ಉನ್ಮುಖವಾದ ಜೀವಕ್ಕೆ ಎಚ್ಚರಾಗಿ ನಾನು ಅನ್ನೋ ಅರಿವು ಬರುತ್ತಲ್ಲ, ಅದೇ ಮಹತ್ತತ್ವದ ಸೃಷ್ಟಿ ಅಂದರೆ. ಇನ್ನು ಪ್ರಪಂಚ ಏನು ಸೃಷ್ಟಿ ಆಗಲಿಲ್ಲ, ಆದರೆ ಜೀವಕ್ಕೆ ಇರವಿನ ಅರಿವು ಬಂತು, ನೆನಪಾಯಿತು. ನನಗೆ ನನ್ನ ನೆನಪಾಯಿತು, ಅದೇ ಇಲ್ಲಿ ಚಿತ್ತ ಆಯಿತು. ಅಲ್ಲಿ ಮಹತ್ತತ್ವ ಆಯಿತು, ಇಲ್ಲಿ ಚಿತ್ತ ಆಯಿತು. ಸೃಷ್ಟಿಯ ಪ್ರಾರಂಭದಲ್ಲಿ ಏನಾಗುವುದು, ಇರವಿನ ಅರಿವು ಮರೆತು ಜಡದಂತೆ ಇದ್ದ ಜೀವಕ್ಕೆ ಇರವಿನ ಅರಿವು ಬಂತು. ಮೊಟ್ಟ ಮೊದಲಾಗುವುದು ಸೃಷ್ಟಿಯ ಪ್ರಾರಂಭದಲ್ಲಿ ಆಗುವುದಂದರೆ ಅರೆ ನಾನು, ಒಂದು ಸರ್ತಿ ಕಣ್ಣು ತೆರೆದು ನಾನು ಅನ್ನೋ ಎಚ್ಚರ ಆಗತ್ತೆ. ಆಮೇಲೆ ನಾನು ಅನ್ನೋದೇ, ಬರೇ ನಾನು ಅನ್ನೋದು ಪೂರ್ಣ ಅಲ್ಲ. ಎಲ್ಲೋ ಒಂದು ಹೊಸ ಕಡೆಗೆ ಹೋದಾಗ, ಈವರೆಗೆ ಕಂಡು ಕೇಳಿ ಎರಿಯದ ಒಂದು ಹೊಸ ಜಾಗಕ್ಕೆ ಹೋಗಿ ಅಲ್ಲಿ ನೀವು ಸುಸ್ತಾಗಿ ಮಲಗಿಬಿಡ್ತೀರ. ಮಲಗಿ ಬೆಳಗಾತ ಎಚ್ಚರ ಆಗುತ್ತೆ. ಎಚ್ಚರ ಆಗುವಾಗ ನಾನು ಅನ್ನೋದು ಗೊತ್ತಿರೋದಿಲ್ಲ, ಎಲ್ಲಿದ್ದೇನೆ ಅನ್ನೋದು ಗೊತ್ತಿರೋದು, ಇರವು ಮಾತ್ರ, ಇರವಿನ ಅರಿವು. ನಾನು ಅಂತ ಅನ್ನೋದು ಯಾರು ಎಂಥದ್ದು ಅಂತ ಅನ್ನೋದು ಸ್ಥೂಲವಾಗಿ. ಆಮೇಲೆ ಎಲ್ಲಿ ಏನು ಅಂತ ಗೊತ್ತಾಗಬೇಕಾದ್ರೆ ಒಂದು ಕೆಲವು ಕ್ಷಣ ಹಿಡಿಯುತ್ತೆ. ಎಚ್ಚರ ಆದಾಗ ಎಲ್ಲಿದ್ದೇನೆ, ಏನು ಕಥೆ, ಆ ಥರ ಇರವಿನ ಅರಿವು. ಆಮೇಲೆ ನಾನಿದ್ದೇನೆ ಅನ್ನುವ ಅರಿವು. ಅಲ್ಲಿಗೆ ಅದು ಮಹತ್ತತ್ವದಿಂದ ಅಹಂಕಾರ ತತ್ವ ಅನ್ನಕ್ಕೆ ಬಂತು. ಇದನ್ನೇ ಇಲ್ಲಿ ವಿಜ್ಞಾನಮಯ ಕೋಶ. ಅದರ ಆಚೆಗೆ ಚೇತನ ಅಂತ ಒಂದಿದೆ, ಚಿತ್ತದ ಆಚೆಗೆ, ಒಳಗೆ ಇದೆ, ಅದು ಎಲ್ಲರ ಒಳಗೂ ಇದೆ ಚೇತನ ಅಂತ. ಚೇತನ ಅಂತಂದರೆ ಬಹಳ ಜನರಿಗೆ ಚೇತನ ಶಬ್ದದ ಅರ್ಥ ಗೊತ್ತಿಲ್ಲ. ಏನು ಅಂದರೆ ಬಹಳ ವಿಚಿತ್ರ ಅದು. ಚಿತ್ತದ ವ್ಯಾಪ್ತಿಯನ್ನು ಚೇತನ ಅಂತ ಹೇಳ್ತಾರೆ. ಚಿತ್ತ ಅಂದರೆ ಸ್ಮರಣೆ, ನೆನಪು. ಅದರ ವ್ಯಾಪ್ತಿಯನ್ನು ಚೇತನ ಅಂತ ಹೇಳ್ತಾರೆ. ಅಂದರೆ ನೆನಪಿನ ವಿಸ್ತಾರ. ಈಗ ನಮಗೆ ನೆನಪಾಗತ್ತೆ, ನಿನ್ನೆದು ನೆನಪಾಗತ್ತೆ, ಮೊನ್ನೆದು ನೆನಪಾಗತ್ತೆ, ಹೋದ ವರ್ಷದ ನೆನಪಾಗತ್ತೆ, ನಾವು ಚಿಕ್ಕಂದಿನಲ್ಲಿ ಇದ್ದಾಗ ಅದು ಕೆಲವು ಸಂಗತಿಗಳು ನೆನಪಾಗ್ತವೆ. ಹೀಗೆ ಹಿಂದೆ ಹಿಂದೆ ಹೋಗುತ್ತಾ ಅದು ವಿಸ್ತಾರ, ನೆನಪಿನ ವಿಸ್ತಾರ. ಆದರೆ ನೀನು 1 ವರ್ಷದ ಮಗುವಾಗಿದ್ದಾಗ ಏನು ಮಾಡ್ತಾ ಇದ್ದಿ ಯಾರಿಗೊತ್ತು, ನೆನಪಿಲ್ಲ. ಅದಕ್ಕಿಂತ ಮೊದಲು ತಾಯಿ ಹೊಟ್ಟೆಯಲ್ಲಿ ಏನು ಮಾಡ್ತಾ ಇದ್ದಿ ಗೊತ್ತಿಲ್ಲ. ತಾಯಿ ಹೊಟ್ಟೆಯಲ್ಲಿ ಪ್ರವೇಶ ಮಾಡೋ ಮುಂಚೆ ನೀನು ಏನಾಗಿದ್ದಿ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನೆನಪಿಲ್ಲ. ಆಗಿದೆ ಅಲ್ವ, ಅದನ್ನು ಅನುಭವಿಸಿದ್ದು, ಅದರ ನೆನಪಿಲ್ಲ. ಸಪೋಸ್ ನಿಮ್ಮ ಒಳಗಿರತಕ್ಕಂಥ ಈ ಚಿತ್ತದ ಆಚೆಗೆ, ಅದೇ ಆ ಚಿತ್ತದ ವಿಸ್ತಾರ ಅಂತ ಹೇಳುವ ಚೇತನಾದ ಸ್ವಿಚ್ ಆನ್ ಆದರೆ ನಿಮಗೆ ಅದೆಲ್ಲ ನೆನಪಾಗುತ್ತೆ. ಆ ಸ್ವಿಚ್ ಆನ್ ಆಗಿಲ್ಲ ಅಂದರೆ, ಯಾಕೆಂದರೆ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ನಮ್ಮ ಬ್ರೈನ್ ಸೆಲ್ಸ್ ಇದ್ದಾವಲ್ಲ, ಅದರಲ್ಲಿ 12 ಬಿಲಿಯನ್ ಸೆನ್ಸೇಷನಲ್ ಸೆಂಟರ್ಸ್ ಇವೆ ಅಂತ. ಅದರಲ್ಲಿ ಎಲ್ಲ ಕೆಲವು 1% 2% ಆನ್ ಆಗಿರೋದು, ಮತ್ತೆಲ್ಲ ಆಫ್ ಆಗಿದೆ, ಕೆಲಸವೇ ಮಾಡ್ತಾರೆ. ಅದು ಎಲ್ಲವೂ ಆನ್ ಆಗಿಬಿಟ್ರೆ ನಿಮಗೆ ಅದು ಆನಂದಮಯ ಕೋಶ ಅಂತ. ಯಾಕೆಂದರೆ ಎಲ್ಲವೂ ಬಟಾಬಯಲು.
ಹಿಂದೆ ಮಾತ್ರ ಅಲ್ಲ, ಅದು ಒಂದು ಶಕ್ತಿ ಏನು, ಈ ಮನಸ್ಸಿಗೆ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಿಮಗೆ 2 ಇನ್ಸಿಡೆಂಟ್ ಹೇಳಬೇಕು ನಾನು. ಒಬ್ಬರು ಹೋಟೆಲಿಯರ್ ನನ್ನ ಪರಿಚಯದವರಿದ್ದರು ನಮ್ಮ ಜಿಲ್ಲೆಯಲ್ಲಿ. ಆ ಮನುಷ್ಯನಿಗೆ ಒಂದು ಸರ್ತಿ ಅವನು ನನ್ನ ಹತ್ರ ಮಾತಾಡ್ತಾ, ತುಂಬ ಆತನಿಗೆ ಸ್ವಲ್ಪ ಅಧ್ಯಾತ್ಮದಲ್ಲಿ ಆಸಕ್ತಿ, ಬಿಸ್ನೆಸ್ಸು ಒಂದು, ಆಸಕ್ತಿ ಒಂದು. ಅವರು ಹೋಟೆಲ್ ಬಿಸ್ನೆಸ್ಸು, ಅಧ್ಯಾತ್ಮದಲ್ಲಿ ತುಂಬ ಆಸಕ್ತಿ. ಬಂದು ಡಿಸ್ಕಸ್ ಮಾಡ್ತಾ ಕೂತ್ಕೊಳ್ಳೋರು ನನ್ನ ಹತ್ರ. ಒಂದು ಸರ್ತಿ ಒಂದು ಘಟನೆ ನಡೀತು ನೋಡಿ. ನಾನು ಅವ್ರ ಮನೆಯಲ್ಲಿ ಅವರು ಮಾತಾಡ್ತಾ ಕೂತಿದ್ದೇವೆ. ಅವ್ರ ಮನೆ ಎದುರುಗಡೆ ಹೈವೇ ರಸ್ತೆ ಬರ್ತಾಯಿದೆ. ಅವ್ರು ಹೇಳಿದ್ರು, ಆಚಾರ್ಯ ನಾನೊಂದು ದೃಶ್ಯ ನೋಡ್ತಾ ಇದ್ದೀನಿ ಇಲ್ಲಿ. ಏನು? ನಿಜವಾಗಿ ಏನಿಲ್ಲ ಅಲ್ಲಿ, ಅವರಿಗೆ ಕಾಣುವುದು. ಇಟ್ಸ್ ಎ ವಿಷನ್, ಅವರ ಕಾನ್ಸೆಪ್ಚುವಲ್ ವಿಷನ್, ಅವರ ಮನಸ್ಸು ಸೃಷ್ಟಿ ಮಾಡಿದ ದೃಶ್ಯ ಅದು. ಅಲ್ಲಿ ನಿಜವಾಗಿ ಇಲ್ಲ. ಏನು ಅಂದರೆ, ಈ ರಸ್ತೆಯಲ್ಲಿ ಒಬ್ಬಳು ಮೀನಿನ ಬುಟ್ಟಿ ಹಿಡ್ಕೊಂಡು ಒಬ್ಬಳು ಹೆಣ್ಮಗಳು ಬರ್ತಾ ಇದ್ದಾಳೆ. ನಿಜವಾಗಿ ಯಾರೂ ಇಲ್ಲ ಅಲ್ಲಿ. ನೋಡಿ, ವಿಚಿತ್ರ ಇದು. ಅಂದರೆ ಮನಸ್ಸು ಎಷ್ಟು ಪವರ್ಫುಲ್ಲು ಅಂತ ಅನ್ನೋದಕ್ಕೆ ನಾವು ಅದನ್ನು ಉಪಯೋಗನೇ ಮಾಡ್ತಾ ಇಲ್ಲ. ಅವಳು ಮೀನಿನ ಬುಟ್ಟಿ ಹಿಡ್ಕೊಂಡು ಬರ್ತಾ ಇದ್ದಾಳೆ, ಆದರೆ ಹಿಂದೆ ಒಂದು ಬಸ್ ಬರ್ತಾ ಇದೆ. ಇದೆಲ್ಲ ಅವ್ರಿಗೆ ಕಾಣೋದು. ಅಲ್ಲಿ ಬಸ್ಸು ಇಲ್ಲ, ಏನಿಲ್ಲ, ಖಾಲಿ ರಸ್ತೆ. ಹಿಂದೆ ಬಸ್ಸು ಬರ್ತಾ ಇದೆ. ಆ ಬಸ್ಸು ಆಕೆಗೆ ಡಿಕ್ಕಿ ಹೊಡೆಯಿತು. ಅವರು ತಾನು ನೋಡಿದ್ದನ್ನು ನನಗೆ ನೆರೇಟ್ ಮಾಡ್ತಾ ಇದ್ದಾರೆ. ಡಿಕ್ಕಿ ಹೊಡೆಯಿತು, ಅವಳು ಬಿದ್ದಲು. ತಲೆಯಲ್ಲಿದ್ದಂತಹ ಮೀನಿನ ಬುಟ್ಟಿ ಕೆಳಗೆ ಬಿತ್ತು. ಮೀನು ಚೆಲ್ಲಾಪಿಲ್ಲಾಗಿ ರಸ್ತೆಯಲ್ಲಿ ಹರಡಿತು. ಆದರೆ ಆಕೆ ಏನೂ ಆಗಿಲ್ಲ, ಪೆಟ್ಟಾಗಿಲ್ಲ. ಸುಮ್ಮನೆ ಗುದ್ದಿದ ಹಾಗಾಯಿತು, ಬಿದ್ದಲು. ಎದ್ದು ಆ ಮೀನನ್ನೆಲ್ಲ ಮತ್ತೆ ಬುಟ್ಟಿಯಲ್ಲಿ ಹಾಕೊಂಡು ಹೊರಟೋದ್ಲು ಅಂತೇಳಿ. ಇಷ್ಟು ವಿಷಯ ಅವರಿಗೆ ಕಂಡದ್ದು. ಯಾಕೆ ಕಂಡಿತ್ತು ಗೊತ್ತುಂಟ? ಇದಾಗಿ 15 ನಿಮಿಷದಲ್ಲಿ ಅದು ಫಿಸಿಕಲಿ ಇಟ್ ಹ್ಯಾಪನ್. ಆ ರಸ್ತೆಯಲ್ಲಿ ಒಬ್ಬಳು ಮೀನಿನ ಬುಟ್ಟಿ ಹಿಡ್ಕೊಂಡು ಬಂದಳು. ಆಮೇಲೆ ಗುದ್ದಿದ ಅವನ ಬಸ್ಸಿನವ, ಅವಳು ಬಿದ್ದು. ಇದೆಲ್ಲವೂ ನಿಜವಾಗಿ ನಡೆಯಿತು. ಆ ಮುಂದೆ ನಡೆಯುವುದನ್ನು ಆತನ ಮನಸ್ಸು ಮೊದಲು ಪ್ರಿಡಿಕ್ಟ್ ಮಾಡಿತು. ಅವನು ನೋಡಿ ಕ್ಲೀನ್ ಹೇಳಿದ್ದಾನೆ ನನ್ನ ಹತ್ರ. ಮುಂದೆ 15 ನಿಮಿಷ ನಂತರ ಆ್ಯಕ್ಚುಲಿ ಇಟ್ ಹ್ಯಾಪನ್. ಎಲ್ಲರೂ ನೋಡಿದರು, ರಸ್ತೆಯಲ್ಲಿ ಓಡಾಡೋರು, ಆಚೆ ಈಚೆ ಮನೆಯವರು. ಇದನ್ನು ಅವರು ಮಾತ್ರ ನೋಡಿ. ಇದು ಮನಸ್ಸು ಭೂತ ಅಂದರೆ 3 ಕಾಲಗಳನ್ನು ಮೀರಿ ಮನಸ್ಸು ಕೆಲಸ ಮಾಡಬಲ್ಲದು. ಹಿಂದೆ ನಡೆದದ್ದನ್ನು ನಿಮಗೆ ರಿಪೋರ್ಟ್ ಮಾಡುತ್ತೆ, ಮುಂದೆ ಆಗುವುದನ್ನು ನಿಮಗೆ ರಿಪೋರ್ಟ್ ಮಾಡುತ್ತೆ. ಹಿಂದೆ ತ್ರಿಕಾಲದ ಋಷಿಗಳು ಅಂತ ಹೇಳ್ತಿದ್ರಲ್ಲ, ಇದು ಬೊಗಳೆ ಅಲ್ಲ. ಮನಸ್ಸಿನ ಪವರನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಬಳಸಿದರೆ ಹಿಂದೆ ಆದದ್ದು ಗೊತ್ತಾಗುತ್ತೆ, ಮುಂದೆ ಆಗೋದು ಗೊತ್ತಾಗುತ್ತೆ. ಆ ಮನಸ್ಸಿನ ಸ್ವಿಚ್ಚನ್ನು ಆನ್ ಮಾಡಿಕೊಂಡ್ರು ಅವರು. ನಮ್ಮಲ್ಲಿ ಆಫ್ ಆಗೇ ಇದೆ ಅಷ್ಟೇ, ಸ್ವಿಚ್ ಆನ್ ಆಗಲಿಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಇದೆ, ನಮ್ಮ ಮನಸ್ಸಿನಲ್ಲಿ ಇದೆಲ್ಲ ದಾಖಲೆ ಇದೆ. ಸ್ವಿಚ್ಚು ಆನ್ ಆಗಲಿಲ್ಲ. ಯಾಕೆಂದರೆ ಸ್ವಿಚ್ ಆನ್ ಆಗಬೇಕು ಅನ್ನೋ ಮನಸ್ಸೇ ಇಲ್ಲ ನಮಗೆ. ಸ್ವಿಚ್ ಆನ್ ಆಗಬೇಕು ಅನ್ನುವಂಥದ್ದು, ಯಾಕೆಂದರೆ ಸ್ವಿಚ್ ಆನ್ ಆದರೆ ತಿಳಿಯುತ್ತೆ ಅನ್ನೋದು ಗೊತ್ತಿಲ್ಲ. ಸ್ವಿಚ್ ಆನ್ ಆಗಬೇಕು. ನಮಗೆ ನಮ್ಮ ಅಜ್ಞಾನವೇ ಉಡಲುಂಟು ಹಾಸಲುಂಟು, ಇನ್ನು ಜ್ಞಾನ ಯಾಕೆ ಬೇಕು? ಹೀಗಾಗಿಬಿಟ್ಟಿದೆ ನಮ್ಮ ಕಥೆ. ಮನಸ್ಸು ಇಷ್ಟು ಪವರ್ಫುಲ್ಲು ಅಂದರೆ ಪ್ರಪಂಚದ ಯಾವ ರಹಸ್ಯವನ್ನೂ ಅದರ ಮುಂದೆ ಮುಚ್ಚಿಡುವುದು ಸಾಧ್ಯವಿಲ್ಲ. ಭೂತ ಭವಿಷ್ಯತ್ತನ್ನು ಎಲ್ಲವನ್ನು ಮೀರಿ ಹರಿಸಬಲ್ಲ ಅತ್ಯದ್ಭುತವಾದ, ಪ್ರಪಂಚದಲ್ಲಿ ಏನಾದರೂ ಒಂದು ವಿಸ್ಮಯಕರವಾದ ವಸ್ತು ಇದ್ದರೆ ಅದು ಹೊರಗಿಲ್ಲ, ಒಳಗಿದೆ. ದಟ್ ಈಸ್ ಯುವರ್ ಮೈಂಡ್. ಅದು ಬಿಚ್ಚದ ರಹಸ್ಯ ಇಲ್ಲ. ಅಷ್ಟು ಅದ್ಭುತವಾದ ಒಂದು ವಸ್ತುವನ್ನು ಭಗವಂತ ಕೊಟ್ಟು ಕಳಿಸಿದ್ದಾನೆ. ನಾವು ಅದನ್ನು ಲಾಕ್ ಹಾಕಿ ಆರಾಮಾಗಿ ನಮ್ಮ ನಮ್ಮಲ್ಲಿ ಆ ಬೀಗ ಹಾಕಿಡೋ ಬುದ್ಧಿ, ಇವೆಲ್ಲ ಒಳ್ಳೆಯ ವಸ್ತು. ನಮ್ಮ ದೇವ್ರ ಪೆಟ್ಟಿಗೆನ ಹಾಗೆ ಮಾಡುವ. ಕೆಲವರು ಮನೆಯಲ್ಲಿ ಬೀಗ ಹಾಕಿಟ್ರೆ ತೆಗೆಯೋದೇ ಇಲ್ಲ ಅದನ್ನು. ಯಾಕೆಂದರೆ ದೇವ್ರ ಪೆಟ್ಟಿಗೆ ಬಾಗ ತೆಗೆದುಬಿಟ್ರೆ ದೇವರು ಕಂಡುಬಿಡ್ತಾನೆ, ಭಯ. ಬೀಗ ಹಾಕಿ ಪೆಟ್ಟಿಗೆಗೆ ಮಂಗಳಾರತಿ ಹೊರತು ಪೆಟ್ಟಿಗೆ ಓಪನೇ ಮಾಡೋದಿಲ್ಲ. ನಮಗೆ ಮನಸ್ಸು ಅಂದರೂ ಭಯ, ದೇವರು ಅಂದರೂ ಭಯ. ಅದೆಲ್ಲ ಇರಬೇಕು. ಅದು ಸುಮ್ಮನೆ ಬೀಗ ಹಾಕಿರ್ಬೇಕು, ಅದನ್ನು ಉಪಯೋಗಿಸಬಾರದು. ಉಪಯೋಗಿಸುವುದೇ ಇಲ್ಲ. ಒಬ್ಬ ಮನುಷ್ಯ ಒಂದು ಸರ್ತಿ ಏನಾಯ್ತು ಗೊತ್ತಾ? ಅವರು ಹಿರಿಯರು ಪೂಜೆ ಮಾಡಿದ ದೇವರ ಪೆಟ್ಟಿಗೆ, ಅವರು ಹಳೆ ಹಿರಿಯರು ವಾಸವಾಗಿದ್ದ ಮನೆಯಲ್ಲಿ ಇದು ನಡೆದ ಘಟನೆ ನಾನು ಹೇಳೋದು. ಇವನು ಬೇರೆ ಮನೆ ಮಾಡಿದ, ಆ ದೇವರ ಪೆಟ್ಟಿಗೆನ ಅಲ್ಲೇ ಬಿಟ್ಟ. ಹಿರಿಯರ ಮನೆ, ಅದು ಹಿರಿಯರು ಪೂಜೆ ಮಾಡಿದ ಮನೆ, ಆ ಕೋಣೆಯಲ್ಲೇ ಇರಬೇಕು, ನಮ್ಮ ಮನೆಗೆ ಬರಬಾರ್ದು ಆ ದೇವರು ಅಂತ ಅಲ್ಲೇ ಇಟ್ಟ. ಆಮೇಲೆ ಆ ಮನೆ ಬಿದ್ದು ಹೋಯಿತು. ಬಿದ್ದೋದಾಗ ಈ ಮಣ್ಣಿನ ಅಡಿಗೆ ಬಿತ್ತು ಈ ಪ್ರತಿಮೆ ಪೆಟ್ಟಿಗೆ, ದೇವರ ಪೆಟ್ಟಿಗೆ. ಅವನು ನನ್ನ ಹತ್ರ ಬಂದು ಕೇಳ್ತಾನೆ, ಆ ದೇವ್ರ ಪೆಟ್ಟಿಗೆ ಭೂಗತಾಗಿದೆ, ತೆಗಿಬಹುದಾ ಅದನ್ನು, ಅಥವಾ ಅಲ್ಲೇ ಇರಲಿ ಅಂತ ಕೇಳ್ತಾನೆ. ಯಾಕೆಂದರೆ ಅದು ತೆಗೆದುಬಿಟ್ರೆ ಏನೋ ತೊಂದರೆ ಆದರೆ ಇವನಿಗೆ, ಅಂದರೆ ದೇವರು ಎಲ್ಲ ಬಂದುಬಿಟ್ರೆ ನಮ್ಮನೆಗೆ ತೊಂದರೆ ಆದರೆ. ಇದು ನಮ್ಮ ದೈವ ಭಕ್ತಿ. ಎಷ್ಟು ಮೂರ್ಖತನ ಅಂದರೆ, ಮನುಷ್ಯನಷ್ಟು ಮೂರ್ಖ ಪ್ರಾಣಿ ಪ್ರಪಂಚದಲ್ಲೇ ದೇವರು ಸೃಷ್ಟಿ ಮಾಡಲಿಲ್ಲ. ಪೆದ್ದುಗಳು ಅಂದರೆ ಪೆದ್ದುಗಳು. ದೇವರು ಬಂದರೆ ತೊಂದರೆ ಆದರೆ, ಅನಿಷ್ಟ ಆದರೆ, ಗ್ರಹಚಾರ ಆದರೆ ಅಂತವೆ. ಇವು ಯಾವ ಪ್ರಾಣಿಗಳು? ಮನುಷ್ಯರು ಒಂದು ಎಲ್ಲೋ ಕಾಡಿನಲ್ಲಿ ಹುಟ್ಟಬೇಕಾದವು, ಹಟ್ಟಿಯಲ್ಲಿ ಕಟ್ಟಬೇಕಾದವು, ನಾಗರಿಕವಾಗಿ ಪೇಟೆಯಲ್ಲಿ ಹುಟ್ಟಿಬಿಡ್ತೀವಿ. ಏನು ಮಾಡಬೇಕು?
ಆದ್ದರಿಂದ ನಮಗೆ ಯಾವುದು ಪ್ರೆಷಸ್ಸೋ ಅದು ಬೇಡ, ಲಾಕ್ ಮಾಡಿ ಇಟ್ಬಿಡೋದು. ದೇವರು ಕೋಣೆಗೆ ಬೀಗ ಹಾಕಿಟ್ಟಷ್ಟು ಕ್ಷೇಮ, ಅದು ತೆರೆದಿಟ್ಟರೆ ಆ ಥರ. ಹಾಗೆ ಮೈಂಡನ್ನು ಬೀಗ ಹಾಕಿಟ್ಬಿಟ್ಟಿದ್ದೇವೆ ನಾವು, ಉಪಯೋಗಿಸುವುದೇ ಇಲ್ಲ. ಇದು ಒಂದು ಘಟನೆ. ಇನ್ನೊಂದು, ಇದು ಎಚ್ಚರದಲ್ಲಿ ಕಾಣುವುದು ಒಂದಾದರೆ, ನಿಮಗೆ ಮುಂದಾಗುವುದನ್ನು ಕನಸಿನಲ್ಲಿ ಕಾಣುವಂಥದ್ದು ಬೇಕಾದಷ್ಟು ಘಟನೆ ಆಗಿರಬಹುದು. ಕಲ್ಕತ್ತಾದಲ್ಲಿ ಒಂದು ಘಟನೆ ನಡೆಯಿತು ಕೆಲವು ವರ್ಷಗಳ ಕೆಳಗೆ. ಅಲ್ಲಿ ಒಬ್ಬರು ಕಲ್ಕತ್ತಾದಲ್ಲಿ ಇರತಕ್ಕವರಿಗೆ ಡಮ್ ಡಮ್ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿಯುವವರು ಸ್ನೇಹಿತರೊಬ್ಬರು, ನಾನು ನಾಳೆ ಫ್ಲೈಟ್ನಲ್ಲಿ ಬರ್ತಾ ಇದ್ದೇನೆ ಅಂತ ಇವರಿಗೆ ಪತ್ರ ಬರೆದರು. ಇವರು ನಾಳೆ ಬೆಳಿಗ್ಗೆ ಅವರನ್ನು ರಿಸೀವ್ ಮಾಡಲಿಕ್ಕೆ ಸ್ಟೇಷನಿಗೆ ಹೋಗಬೇಕು, ಏರೋಡ್ರೋಮಿಗೆ, ಏರ್ಪೋರ್ಟಿಗೆ ಹೋಗಬೇಕು. ಅದು ರಾತ್ರಿ ಅವರಿಗೊಂದು ಕನಸು. ಏನು ಅಂದರೆ, ಅವರ ಬಂಧು ಆ ವಿಮಾನದಲ್ಲಿ ಬಂದು ಅದು ಏರ್ ಕ್ರ್ಯಾಶ್ ಆಯಿತು, ಅವರು ಸತ್ತು ಹೋದರು ಅಂತ. ಮುಂಚಿನ ದಿವಸ ಕನಸು, ಮಾರನೇ ದಿವಸ ಆ್ಯಕ್ಚುಲಿ ಇಟ್ ಹ್ಯಾಪನ್. ಸೊ ಮೈಂಡು ಎಚ್ಚರದಲ್ಲಿ ಮೆಸೇಜ್ ಕೊಡಬಹುದು, ಕನಸಿನಲ್ಲೂ ಕೊಡಬಹುದು, ಪೂರಾ ಲಾಕ್ ಮಾಡಿದರೆ ಕೊಡದೇ ಇರಬಹುದು. ಅದು ನಮ್ಮ ಕಥೆ. ಆದರೆ ಮೈಂಡಿಗೆ ಆ ಎನರ್ಜಿ ಇದೆ. ಅದನ್ನೇ ಆ ಮನಸ್ಸಿನ ಅಪಾರವಾದಂಥ ಭೂತ ಭವಿಷ್ಯತ್ತನ್ನು ತೆರೆದು ನೋಡುವಂಥದ್ದು ಉಂಟಲ್ವ, ಅದನ್ನೇ ಆನಂದಮಯ ಕೋಶ ಅನ್ನೋದು ಹಿಂದಿನವರು. ಅದು ಎಲ್ಲರಲ್ಲೂ ಇದೆ, ಲಾಕ್ ಆಗಿದೆ ಅಷ್ಟೇ, ಬೀಗ ತೆಗೆಯಲಿಲ್ಲ. ಅದನ್ನು ಬೀಗ ಹಾಕಿಬಿಟ್ಟಿದ್ದೇವೆ, ತುಕ್ಕು ಹಿಡಿದು ಬಿಟ್ಟಿದೆ, ಬೀಗದ ಕೈ ಬಿಸಾಡಿದೆ. ಬೀಗ ಸಿಕ್ಕಿದ್ರೂ ತೆರೆಯುವಂಗಿಲ್ಲ, ತುಕ್ಕು ಹಿಡಿದು ಹಾಕಿದೆ, ಆ ಥರ. ಸೊ ನಮ್ಮ ದೇಹದ ಒಳಗೆ ಬೀಗದ ಕೈ ಬಿಸಾಡಿ ತುಕ್ಕು ಹಿಡಿದು ನಿರುಪಯುಕ್ತವಾಗಿರತಕ್ಕ ಒಂದು ವಸ್ತು ಇದೆ, ಅದು ನಮ್ಮ ಮನಸ್ಸು. ಸರಿ, ಅದನ್ನು ಅವರು ಗುರುತಿಸಿ ಪ್ರಾಚೀನರು ಅದಕ್ಕೆ ಚೇತನ ಅಂತ ಹೇಳಿದರು. ಅದೇ ಆನಂದಮಯ ಕೋಶ, ಅದೇ ಅವ್ಯಕ್ತ. ಅವ್ಯಕ್ತ ಸೃಷ್ಟಿಯ ಪ್ರಾರಂಭದಲ್ಲಿರುವ ಅವ್ಯಕ್ತ ಇಲ್ಲಿ ಆನಂದಮಯ ಕೋಶ ಆಯಿತು, ಚೇತನ ಆಯಿತು. ಆ ಅವ್ಯಕ್ತ ಮಹತ್ತತ್ವ ಆಯಿತು, ಇಲ್ಲಿ ಚಿತ್ತ ಆಯಿತು. ಅದೇ ಬುದ್ಧಿ ಮನಸ್ಸು ಆಯಿತು. ಅಲ್ಲಿಂದ ಪಂಚಭೂತಗಳು ಆಹತ್. ಹೀಗೆ ಬ್ರಹ್ಮಾಂಡದಲ್ಲೂ ಪಿಂಡಾಂಡದಲ್ಲೂ ತುಂಬಿಕೊಂಡಿರತಕ್ಕಂಥ ಸಂಗತಿಗಳು ಇಷ್ಟು. ಅದನ್ನು ಇಲ್ಲಿ ಕೃಷ್ಣ ಅಹಂಕಾರ ಬುದ್ಧಿ ಅವ್ಯಕ್ತಂ ಅಂತ ಪಂಚಭೂತಗಳು 8 ಹೇಳಿದ. ಅಲ್ಲಿ ಅವನು ಹೇಳುವಾಗ 8 ಹೇಳಿದ್ದು, ಇಲ್ಲಿ 8 ಹೇಳ್ತಾನೆ. ಮಹಾಭೂತಾನಿ, ಪಂಚಮಹಾಭೂತಗಳು. ಪಂಚಮಹಾಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು, ಸೆಟ್ಲೆಸ್ಟ್ ಎಲಿಮೆಂಟ್ ಈಸ್ ಈಥರ್, ಆಕಾಶ. ಆ ಪಂಚಮಹಾಭೂತಗಳಲ್ಲಿ ಸೂಕ್ಷ್ಮವಾದ ಆಕಾಶ. ಅದರ ನಂತರ ಅಹಂಕಾರವನ್ನು ಯಾಕೆ ಹೇಳಿದ್ದು ಗೊತ್ತುಂಟ? ಆಕಾಶದ ಅಪ್ಪ ಅಹಂಕಾರ. ಆಕಾಶದ ಅಪ್ಪ ಅಹಂಕಾರ. ಆಕಾಶ ಅಂದರೆ ಯಾರು? ಆಕಾಶ ಅಂದರೆ ಗಣಪತಿ. ಆಕಾಶ ತತ್ವದ ಅಭಿಮಾನಿ ದೇವತೆ ಗಣಪತಿ. ಅಹಂಕಾರದ ಅಭಿಮಾನಿ ದೇವತೆ ಯಾರು? ರುದ್ರ. ಹಾಗಾದರೆ ಆತ್ಮನ ಆಕಾಶ ಸಂಭೂತಃ. ಆತ್ಮನಃ ಅಹಂಕಾರ ತತ್ವದ ಅಭಿಮಾನಿ ದೇವತೆ ಆಗಿರತಕ್ಕಂಥ ಶಿವನಿಂದ ಆಕಾಶ ಸಂಭೂತ, ಆಕಾಶದ ಅಭಿಮಾನಿ ದೇವತೆಯಾದ ಗಣಪತಿ ಹುಟ್ಟಿದ. ಅಹಂಕಾರ ತತ್ವದಿಂದ ಆಕಾಶ ಹುಟ್ಟಿತು. ಹಾಗಾಗಿ ಆ ಪಂಚಮಹಾಭೂತಗಳು ಅಂತ ಹೇಳಿದ ತಕ್ಷಣ ಅಹಂಕಾರ ಯಾಕೆ ಹೇಳಿದ್ರು ಅಂದರೆ, ಮಗ ಆದಗುಳ್ಳ ಅಪ್ಪ. ತುಂಬ ಸಂಗತಿಗಳಿವೆ. ಈ ಒಂದು ಶ್ಲೋಕವನ್ನು ನಾವು 16 ದಿವಸ ಚರ್ಚಿಸುವಂಥ ಸಂಗತಿಗಳಿವೆ. ಕೆಲವು ಸೂಕ್ಷ್ಮ ರಹಸ್ಯಗಳನ್ನು ನಾನು ಹೇಳೋದು. ಅಹಂಕಾರ ಅಂದರೆ ಅಹಂಕಾರ ಅಭಿಮಾನಿ ದೇವತೆಯಾದ ಶಿವ. ಈಗ ನಿಮಗೆ ಸ್ವಲ್ಪ ಗೊಂದಲ ಆಗ್ಬೋದು, ಏನ್ರಿ ಗಣಪತಿ ಶಿವ ಸೃಷ್ಟಿ ಮಾಡಿದ್ದಲ್ಲ, ಶಿವ ಇಲ್ಲದೇ ಇದ್ದಾಗ ಮಣ್ಣಿನ ಬೊಂಬೆಯಿಂದ ಪಾರ್ವತಿ ಮಾಡಿದ್ದು ಅಂತ ನಾವು ಹಾಡುಗಳನ್ನು ಕೇಳಿ ಗಣೇಶ ಚೌತಿಯಲ್ಲಿ ಕುಣಿದದ್ದು. ನೀವು ಬೇರೆ ಕಥೆ ಹೇಳ್ತೀರಿ. ಮಣ್ಣಿನ ಬೊಂಬೆ ಅಲ್ಲ ಗಣಪತಿ, ಅದು ಸಂಕೇತ. ನಾವೆಲ್ಲರೂ ಮಣ್ಣಿನ ಬೊಂಬೆಗಳೆಲ್ಲೂ, ಗಣಪತಿ ಮಾತ್ರ ಏನು, ನಾವೆಲ್ಲರೂ ಮಣ್ಣಿನ ಬೊಂಬೆಗಳೇ. ನಾನು ಹೇಳಿದೆ, ಪೂಜೆ ಮಾಡೋದು ಮಣ್ಣಿನ ಬೊಂಬೆಯನ್ನೇ. ಅದರಲ್ಲಿ ಪ್ರಾಣಮಯ ಕೋಶ ಇಲ್ಲ, ಬರೀ ಅನ್ನಮಯ ಕೋಶ. ಮಣ್ಣಿನ ಬೊಂಬೆ ಪಾರ್ವತಿ ಮಣ್ಣಿನ ಬೊಂಬೆ ಮಾಡಿದ್ದಲ್ಲ. ಮತ್ತು ಶಿವನ ಸಹಕಾರ ಇಲ್ಲದೆ ಕೇವಲ ಪಾರ್ವತಿಯಿಂದ ಗಣಪತಿಯ ಸೃಷ್ಟಿ ಆಗಲಿಲ್ಲ. ಇದು ಎಲ್ಲ ಶಾಸ್ತ್ರಗಳಿಗೆ ವಿರುದ್ಧ. ಮತ್ತು ನಿಮ್ಗೆ ಗೊತ್ತಿದೆ, ಕಥೆ ಅದು ಭಾರಿ ಭಯಂಕರ ಇದೆ. ಆ ಕಥೆ ಕೇಳಿದ್ರೇ ಅವನು ಶಿವ ಬರ್ತಾನೆ, ಇವಳು ಪಾರ್ವತಿ ಸ್ನಾನಕ್ಕೆ ಅಂತ ಹೋಗಿರ್ತಾಳೆ, ಗಣಪತಿಯನ್ನು ಬಾಗಿಲಲ್ಲಿ ಕೂತಿರ್ತಾಳೆ. ಅಂದರೆ ಇದರಲ್ಲಿ ಎಷ್ಟು ಸಂಗತಿಗಳು ನೋಡಿ. ಒಂದು, ಪಾರ್ವತಿ ತನ್ನ ಬರೇ ಮಣ್ಣು ಅಂದರೆ ತೋಟದ ಮಣ್ಣಲ್ಲ, ಆವೆ ಮಣ್ಣಲ್ಲ, ಮೈಯ ಮಣ್ಣಿನಿಂದ
ಅಂದರೆ ಅವಳು ಎಷ್ಟು ಮಣ್ಣಿರಬೇಕು ಅವಳು ಮೈಯಲ್ಲಿ, ಎಷ್ಟು ದಿವಸದಿಂದ ಸ್ನಾನ ಮಾಡದೇ ಇರಬೇಕು, ಅಷ್ಟು ಕೊಳೆ ಹಿಡಿದಿರಬೇಕು. ಆ ಮಣ್ಣನ್ನು ತೆಗೆದೆಲ್ಲ ಗಣಪತಿ ಮಾಡಿದ್ಲು. ಆಮೇಲೆ ಇನ್ನಾದರೂ ಇಷ್ಟು ಕೊಳೆ ಬೇಡ ಅಂತ ಸ್ನಾನ ಮಾಡುವ ಅಂತ ಬಾತ್ರೂಮಿಗೆ ಹೋದ್ಲು. ಆದರೆ ಅವಳು ಬಾತ್ರೂಮಿಗೆ ಬೋಲ್ಟ್ ಇರಲಿಲ್ಲ, ಅದು ಗಣಪತಿಯನ್ನು ಕೊಡಿಸಿದ್ರು. ಎಷ್ಟು ಫಚೀತಿ ನೋಡಿ, ದೇವಲೋಕದ ಬಾತ್ರೂಮಿಗೆ ಬೋಲ್ಟ್ ಇರೋಲ್ಲ, ಅದು ಗಣಪತಿಯನ್ನು ಕೊಡಿಸಿ. ಇದೆಲ್ಲ ನಮ್ಮ ಜನಕ್ಕೆ ಶಾಸ್ತ್ರದ ಜ್ಞಾನ ಇಲ್ಲದೆ ಇದ್ದವರು ಇಂಥ ಕಥೆಗಳನ್ನು ನಂಬಿ ಕುಣಿತಾರೆ. ಇದು ಅಶಾಸ್ತ್ರೀಯ. ಈ ಎಲ್ಲ ಕಲ್ಪನೆಗಳು ಅಶಾಸ್ತ್ರೀಯ. ಸರಿ, ಬೋಲ್ಟ್ ಹಾಕ್ಕೊಡ್ಲಿಕ್ಕೆ ಬೋಲ್ಟ್ ಇಲ್ಲ, ಏನು ಮಾಡೋದು, ಗಣಪತಿಯನ್ನು ಕೊಡಿಸಿದ್ರು. ಶಿವ ಬಂದ, ಅವನು ಸರ್ವಜ್ಞ, ಆದರೆ ಇವನ ಮಗ ಅಂತ ಗೊತ್ತಾಗಲಿಲ್ಲ. ಹೇಳೋ ಬಿಡೋಲ್ಲ ಅಂದ. ಇವನಿಗೆ ಅಪ್ಪ ಅಂತ ಗೊತ್ತಿಲ್ಲ, ಅವನಿಗೆ ಮಗ ಅಂತ ಗೊತ್ತಿಲ್ಲ. ಇಬ್ಬರು ದೇವತೆಗಳು. ಅವನಿಗೆ ಅಪ್ಪ ಅಂತ ಗೊತ್ತಾಗಲ್ಲ, ಅವನ ಮಗ ಅಂತ ಗೊತ್ತಾಗಲಿಲ್ಲ. ಸಿಟ್ಟು ಬಂದು ಹೋಯಿತು. ಅರೆ, ನನ್ನ ಹೆಂಡತಿ ಒಳಗಿರೋದು ನಾನು ಹೋಗಬಾರ್ದು, ನೀನು ಯಾರೇ ತಡೆಯೋನು ಅಂದ. ತಲೆ ಕಡಿದು ಬಿಟ್ಟ. ಆಯಿತು, ಗಣಪತಿಯ ತಲೆ. ಪಾರ್ವತಿ ಬಂದರು, ಅಯ್ಯೋ ನನ್ನ ಮಗು ತಲೆ ಕಡಿದು ಬಿಟ್ರಾ ಅಂತ ಕೂಗಿದ್ಲು. ಕಡೆ ಏನು ಮಾಡೋದು, ಅಲ್ಲೇ ಇತ್ತು ಅವನ ತಲೆ, ಅದನ್ನೇ ಇಡ್ಬೋದು. ಆ ತಲೆಗೆ ಬರಲಿಲ್ಲ. ಒಂದು ಆನೆ ತಲೆಗಳು ತಂದುಬಿಟ್ರು. ಗಣಪತಿ ತಲೆ ಅಲ್ಲೇ ಬಿದ್ದದ್ದಿತ್ತಲ್ಲೋ, ಅದು ಇವನ್ ತಲೆ ಬರಲಿಲ್ಲ, ಶಿವನ ತಲೆಗೆ. ಅದಕ್ಕೆ ಏನು ಮಾಡೋದು, ಇನ್ಯಾವುದೋ ಒಂದು ತಲೆ ಕಡೆ ತಂದಿಟ್ಟ. ಇಷ್ಟೆಲ್ಲ ಕಥೆ ಕೇಳಿ ಕೆನ್ನೆ ತಟ್ಟಿಕೊಳ್ತೇವೆ ನಾವು. ಇದು ಯಾವುದೂ ಶಾಸ್ತ್ರೀಯ ಕಥೆ ಅಲ್ಲ, ಇದು ಸಾಂಕೇತಿಕವಾದ ಕಥೆ. ಪುರಾಣಗಳಲ್ಲಿ ಇಂಥ ಕಥೆಗಳನ್ನು ತುಂಬ ಹೇಳ್ತಾರೆ. ಇವೆಲ್ಲ ಸಿಂಬಾಲಿಕ್ ಸ್ಟೋರೀಸು. ನೀವು ಇದನ್ನು ಇತಿಹಾಸ ಅಂತ ಓದುವುದಲ್ಲ, ಇದರಲ್ಲಿ ಇರತಕ್ಕಂಥ ಸ್ಪಿರಿಚುವಲ್ ಮೀನಿಂಗನ್ನು ಹುಡುಕಬೇಕು. ಇವು ಪುರಾಣ ಓದುವುದು ಅಂದರೆ ಅದಕ್ಕೆ ಹೇಳೋದು, ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ನೀವು ನರಕಕ್ಕೆ ಹೋಗಬೇಕು ಅಂದರೆ ಪುರಾಣ ಹೇಳು ಅಂತ ಹೇಳ್ತಾರೆ. ಯಾಕಂದರೆ ಈ ಕಥೆ ಹೇಳಿ ಜನರು ತಲೆಗೆಡಿಸೋದು ಸುಲಭ, ಇದರ ಸಿಂಬಲ್ನ ಅರ್ಥ ಹೇಳೋದು ಭಾಳ ಕಷ್ಟ. ಎಲ್ಲ ಬರೀ ಕಥೆ ಹೇಳಿಯೇ ಪುರಾಣ ಹೇಳೋರು. ಅವರೆಲ್ಲ ಅವ್ರ ಮುಂದಿನ ಸ್ಟೇಜ್ ಏನು ಅಂದರೆ ಒಳ್ಳೆ ನರಕ ಕಾದಿರುತ್ತೆ. ಪುರಾಣ ಹೇಳುವವರಿಗೆ, ಆಚಾರ್ಯರಿಗೆ ಒಳ್ಳೆ ನರಕ ಕಾದಿರುತ್ತೆ. ಯಾಕಂದರೆ ಇಂತಹ ಕಥೆಗಳಿಗೆ ಅದರ ಅಂತರಂಗದ ಅರ್ಥವನ್ನು ಹೇಳಿದೆ, ಮೇಲುನೋಟದ ಕಥೆ ಮಾತ್ರ ಹೇಳಿದರೆ ಜನರನ್ನು ದಾರಿ ತಪ್ಪಿಸಿದ್ದಾಯ್ತಾ? ಅದರ ಮೇಲೆ ಏನು ಇದೇ ಕಥೆಯನ್ನು ಹೇಳೋ ಹಾಡುಗಳು ಏನು, ಅದನ್ನು ದೊಡ್ಡ ದೊಡ್ಡ ಸಂಗೀತಗಾರರು ಹಾಡುವುದೇನು, ಅದು ಕ್ಯಾಸೆಟ್ ಮಾಡುವುದೇನು, ಅದನ್ನು ರೆಕಾರ್ಡ್ ಹಾಡಿ ರಾತ್ರಿ ಬೆಳಗ್ಗೆ ಆಚೆ ಈಚೆ ಮನೆಯವರು ನಿದ್ದೆ ಬಾರದ ಹಾಗೆ ಇದನ್ನು ಕೇಳಿಸೋದೇನು, ಏನು ನಮ್ಮ ಭಕ್ತಿ ಭಯಾನಕ. ಅಂದರೆ ಬರೇ ಮೂರ್ಖರ ಸಾಮ್ರಾಜ್ಯ ಅಧ್ಯಾತ್ಮದ ಹೆಸರಿನಲ್ಲಿ ಬೆಳೀತಾ ಇದೆ, ಪೆದ್ದುಗಳ ಸಾಮ್ರಾಜ್ಯ. ಇದು ಯಾವುದೂ ಕೂಡ ಶಾಸ್ತ್ರೀಯ ಅಲ್ಲ. ಯಾಕೆಂದರೆ ಬಹಳ ತಮಾಷೆ ಏನು ಅಂದರೆ, ಉತ್ಪತ್ತಿ ಸಂಭಾತ್ ಅಂತ ಒಂದು ಸೂತ್ರ ಇದೆ. ಆ ಸೂತ್ರದಲ್ಲಿ ಆಚಾರ್ಯರು ಆ ಭಾಷ್ಯ ಬರೀತಾ ಏನೇ ಹೇಳ್ತಾರೆ ಗೊತ್ತುಂಟ, ನಹಿ ಕ್ವಾಪಿ ಕೇವಲ ಸ್ತ್ರೀತಃ ಉತ್ಪತ್ತಿ ಅಂತ. ಪುರುಷನ ಸಹಯೋಗವಿಲ್ಲದೆ ಕೇವಲ ಹೆಣ್ಣಿನಿಂದ ಈ ತನಕ ಎಲ್ಲಿಯೂ ಏನೂ ಸೃಷ್ಟಿಯಾಗಲಿಲ್ಲ ಅಂತ. ಹಾಗಾದರೆ ಗಣಪತಿಯಾಗಿ ಸೃಷ್ಟಿಯಾದ ಬರೀ ಪಾರ್ವತಿಯಿಂದ. ಇದು ಎಷ್ಟು ಅಸಂಗತ ಅಶಾಸ್ತ್ರೀಯ ಅಂದರೆ, ಕೇವಲ ಸ್ತ್ರೀಯಿಂದ ಈ ತನಕ ಯಾವ ತತ್ವವೂ ಸೃಷ್ಟಿಯಾಗಲಿಲ್ಲ. ಕೇವಲ ನಹಿ ಉತ್ಪತ್ತಿ ಅಸಂಭವಾತ್, ಬರೀ ಹೆಣ್ಣು ಸೃಷ್ಟಿ ಮಾಡಲಾರದು, ಅದು ಗಂಡಿನ ಸಹಯೋಗ ಬೇಕು ಅನ್ನುವ ಅರ್ಥವನ್ನು ಆಚಾರ್ಯರು ಬರೆದಿದ್ದಾರೆ. ಹಾಗಾಗಿ ಈ ಗಣಪತಿಯು ಕೂಡ ಶಿವನ ಮಗ ಅಂತ ಹೇಳ್ತದೆ ಹೊರತು ಶಾಸ್ತ್ರ ಬರೀ ಪಾರ್ವತಿಯ ಮಗ ಅಂತ ಹೇಳೋಲ್ಲ. ಶಿವ ಪಾರ್ವತಿಯರ ಸಂತಾನ ಅದು. ಮತ್ತು ಈ ಕಥೆಯನ್ನು ನೀವು ಏನು ಅಂದರೆ, ಪಾರ್ವತಿಯ ಮೈಯ ಮಣ್ಣು ಅಂದರೆ ಏನು ಗೊತ್ತಾ? ಮಣ್ಣು ಅನ್ನೋದು ತಮೋಗುಣದ ಸಂಕೇತ. ಮಣ್ಣು, ನೀರು, ಬೆಂಕಿ ಇವು ಶಾಸ್ತ್ರದಲ್ಲಿ. ಮಣ್ಣು ಅಂದರೆ ತಮೋಗುಣ, ನೀರು ಅಂದರೆ ರಜೋಗುಣ, ಬೆಂಕಿ ಅಂದರೆ ಸತ್ವಗುಣ. ಯಾಕೆಂದರೆ ಸತ್ವಗುಣ ಬೆಳಕು, ಬೆಂಕಿ. ನೀರು ಅಂದರೆ ಎಲ್ಲೆಲ್ಲೋ ಚೆಲ್ಲಿ ಚದರಿ ಅತ್ತ ಇತ್ತ ಅಸ್ತವ್ಯಸ್ತವಾಗಿ ಚದರೋದು, ಅದು ರಜೋಗುಣ. ಮಣ್ಣು ಏನು ಮಾಡಿದ್ರು ಕೈ ಬಿಟ್ಟರೆ ಕೆಳಗೆ ಹೋಗೋದು, ಅದು ಮೇಲೆ ಹೋಗೋದೇ ಇಲ್ಲ. ಅದು ಮತ್ತು ಕಪ್ಪು, ಅದು ತಮೋಗುಣ. ಹೀಗೆ ಮಣ್ಣು ಅಂದರೆ ಪಾರ್ವತಿಯ ಮೈಯ ಮಣ್ಣು ಅಂದರೆ ಪಾರ್ವತಿಯ ವ್ಯಕ್ತಿತ್ವದ ತಾಮಸ ಅಂಶ ಉಂಟಲ್ಲ, ಆ ತಮೋಗುಣದ ಅಂಶ, ಅದರಿಂದ ಗಣಪತಿಯ ಸೃಷ್ಟಿಯಾದ್ದು. ಅವನು ಆಕಾಶ ಅನ್ನೋದು ಪಾರ್ವತಿಯಲ್ಲಿ ಸತ್ವ, ರಜಸ್ಸು, ತಮೋ ಮೂರು ಗುಣಗಳು, ಅದರಲ್ಲಿ ಪ್ರಧಾನವಾಗಿ ತಮೋಗುಣದ ಅಂಶದಿಂದ ಗಣಪತಿಯ ಸೃಷ್ಟಿ ಆಯಿತು ಅಂತ ಇಷ್ಟೇ ಅರ್ಥ. ಆ ಉಳಿದ ಸಂಕೇತಗಳೆಲ್ಲ ಬಿಟ್ಟುಬಿಡೋಣ, ಅದೆಲ್ಲ ಬೇಡ. ನೀವು ಮಣ್ಣಿನಿಂದ ಸೃಷ್ಟಿ ಅಂದರೆ ತಮೋಗುಣದಿಂದ ಸೃಷ್ಟಿ ಅಂತ. ಆಕಾಶ ಅನ್ನೋದು ತಾಮಸ ಅಹಂಕಾರದ ಸೃಷ್ಟಿ. ಅಹಂಕಾರ ದೇವತೆ ಶಿವ, ತಮೋಗುಣದಿಂದ ಶಿವನಿಂದ ಗಣಪತಿಯ ಸೃಷ್ಟಿಯಾಯಿತು. ಇದು ಶಾಸ್ತ್ರ. ಶಿವನಿಂದ ಸೃಷ್ಟಿ ಅಂತಂದಾಗ ಶಿವ ಅಂದರೆ ಬರೀ ಶಿವ. ದೇವತೆಗಳು ಯಾವಾಗಲೂ ಅವರ ದಾಂಪತ್ಯ ಜೀವನ ಅನ್ನೋದು ನಿಯತ, ಮನುಷ್ಯರ ಹಾಗಲ್ಲ. ಶಿವ ಒಂದು ಇಂದ್ರಿಯಾಭಿಮಾನಿ ದೇವತೆ ಅಂತ ಹೇಳಿದರೆ ಶಿವ ಪಾರ್ವತಿಯರು. ಈಗ ಸೂರ್ಯ ಕಣ್ಣಿನ ದೇವತೆ ಅಂದರೆ ಸೂರ್ಯ ಸೂರ್ಯಪತ್ನಿ ಸೇರಿಯೇ. ಚಂದ್ರ ಕಿವಿಯ ದೇವತೆ ಅಂದರೆ ಚಂದ್ರ ಮತ್ತು ಚಂದ್ರಪತ್ನಿ. ಇಂದ್ರ ಮನಸ್ಸಿನ ದೇವತೆ ಅಂದರೆ ಇಂದ್ರ ಮತ್ತು ಶಚಿ. ಅಗ್ನಿ ವಾಗ್ದೇವತೆ ಅಗ್ನಿ. ಅವರು ಯಾವಾಗಲೂ ದಂಪತಿಗಳು ಜೊತೆಯಾಗಿಯೇ ಅವರ ಪರ್ಫಾರ್ಮೆನ್ಸು. ಅವರಲ್ಲಿ ಮನೋಭೇದ ಮತ್ತು ಪೋರ್ಟ್ಫೋಲಿಯೋ ಭೇದ ಇಲ್ಲ ಮನುಷ್ಯರ ಹಾಗೆ. ಮತ್ತು ಯಾವತ್ತೂ ಅವರು ಬೇರೆ ಆಗುವುದಿಲ್ಲ. ಇನ್ನೊಂದು ಜನ್ಮದಲ್ಲಿ ಬೇರೊಬ್ಬ ಗಂಡ ಬೇರೊಬ್ಬ ಹೆಂಡತಿ ಇಲ್ಲ.
ದೇವತೆಗಳಲ್ಲಿ ನಿಯತ ಪತಿಪತ್ನಿ ಭಾವ ಇದೆ. ಅದರಿಂದ ಶಿವನ ಮಗನನ್ನು ಪಾರ್ವತಿಯ ಮಗ ಇಬ್ಬರು ಸಹಯೋಗದಿಂದಲೇ ಸೃಷ್ಟಿ. ಆಕಾಶದ ಸೃಷ್ಟಿ ಶಿವನಿಂದ ಆಯಿತು ಅಂದರೆ ಗಣಪತಿಯ ಸೃಷ್ಟಿ ಶಿವನಿಂದ ಆಯಿತು. ಅದರ ಮೂಲದಲ್ಲಿ ಇರುವವರು ಯಾರು? ಶಿವಪಾರ್ವತಿಯರು. ಹಾಗಾಗಿ ಆಕಾಶ, ಅದರ ಒಟ್ಟಿಗೆ ಅಹಂಕಾರ. ಅಹಂಕಾರ ಅಂತಂದರೆ ಶಿವನೂ ಹೌದು, ಅಹಂ ಅಂತ ಕರೆಸಿಕೊಳ್ತಕ್ಕಂಥವನು ಜೀವ, ಜೀವಕಲಾಮನಿಯಾಗಿರ್ತಕ್ಕಂಥ ಚತುರ್ಮುಖನೂ ಹೌದು, ವಾಯುದೇವರು ಹೌದು. ಅಹಂಕಾರ ಅಂದರೆ ಚತುರ್ಮುಖ, ಬ್ರಹ್ಮ, ವಾಯು, ಆಮೇಲೆ ಬ್ರಹ್ಮವಾಯುಗಳು, ಶಿವ, ಇಷ್ಟು ಬಂದರು. ಆಮೇಲೆ ಬುದ್ಧಿ ಅಂತ ಹೇಳಿದರೆ ಬುದ್ಧಿ, ಅದನ್ನು ನೋಡಿ, ಮನಸ್ಸಸ್ತು ಪರಾ ಬುದ್ಧಿ. ಬುದ್ಧಿ ಅಂದರೆ ಸರಸ್ವತಿ, ಬುದ್ಧಿ ಅಭಿಮಾನ ದೇವತೆ ಸರಸ್ವತಿ ಭಾರತೀಯರು. ಅದರಿಂದ ಸರಸ್ವತಿ ಭಾರತೀಯರು ಬುದ್ಧಿ ಶಬ್ದವಾಚ್ಯರಾಗಿ ಮತ್ತೆ ಬಂದರು. ಅಹಂಕಾರದ ನಂತರ ಬರಬೇಕು ಅವರು. ಅಹಂಕಾರ ಶಿವ ಆದರೆ ಶಿವನ ನಂತರ ಸರಸ್ವತಿ ಭಾರತೀಯರು ಬಂದರು. ಅದರ ನಂತರ ಚತುರ್ಮುಖ, ಅದನ್ನು ನಾವು ಮಹತ್ತತ್ವ ಸೇರಿಸ್ಕೊಂಡು, ಅದರ ನಂತರ ಅವ್ಯಕ್ತ. ಅವ್ಯಕ್ತ ಅಂದರೆ ಸರಸ್ವತಿ ಭಾರತೀಯರಿಗೂ ಆಚೆ ಇರತಕ್ಕಂಥ ಶ್ರೀತತ್ವ. ಹೀಗೆ ಒಂದು ಕ್ರಮದಿಂದ ಹೇಳಿದರು. ಇದು ಇಷ್ಟು ಶ್ರೀತತ್ವದಿಂದ ನಿಯಮ್ಯವಾದ ಅವ್ಯಕ್ತದಿಂದ ಹಿಡಿದು ಅತ್ಯಂತ ಸ್ಥೂಲವಾದ ಮಣ್ಣಿನ ತನಕ, ಅವ್ಯಕ್ತದಿಂದ ಚಿತ್ತ, ಚೇತನ, ಚಿತ್ತ, ಅಹಂಕಾರ, ಬುದ್ಧಿ, ಮನಸ್ಸು, ಆಮೇಲೆ ಆಕಾಶ, ವಾಯು, ಅಗ್ನಿ, ನೀರು, ಗ್ರಾಸೆಸ್ಟ್ ಎಲಿಮೆಂಟು ಅರ್ತ್, ಮಣ್ಣಿನವರೆಗೆ ಅತ್ಯಂತ ಸೂಕ್ಷ್ಮವಾದ ಅವ್ಯಕ್ತದಿಂದ ಅತ್ಯಂತ ಸ್ಥೂಲವಾದ ಮಣ್ಣಿನ ತನಕ ಇದು ಕ್ಷೇತ್ರ. ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವಚ. ಮತ್ತೆ ಇನ್ನೂ ಸ್ವಲ್ಪ ಇದೆ. ಯಾವುದು? ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರ. ಅದರಲ್ಲಿ ಬುದ್ಧಿ ಮಾತ್ರ ಹೇಳಿದ್ದಾರೆ. ಅಲ್ಲಿ ಮನಸ್ಸನ್ನು ಯಾಕೆ ಹೇಳಲಿಲ್ಲ ಅಂದರೆ ಇಲ್ಲಿ ದಶ ಏಕಂಚ ಇಂದ್ರಿಯಾಣಿ ಇಲ್ಲಿ ಹೇಳಿದ ಕೃಷ್ಣ. 11 ಇಂದ್ರಿಯಗಳು ಅಂತ. 11 ಇಂದ್ರಿಯಗಳು ಅಂದರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು 10 ಆಯಿತು. 11ನೇದು ಮನಸ್ಸು. ಯಾಕೆಂದರೆ ಮನಸ್ಸು ಇಲ್ಲದೇ ಇದ್ದರೆ ಈ ಇಂದ್ರಿಯಗಳು ಕೆಲಸವೇ ಮಾಡೋದಿಲ್ಲ. ಇಂದ್ರಿಯಗಳು ಕೆಲಸ ಮಾಡಿದ್ದನ್ನು ರಿಸೀವ್ ಮಾಡೋದು ಮನಸ್ಸಲ್ವಾ. ಈಗ ಕಣ್ಣು ನೋಡ್ತದೆ ಅಂತ ಹೇಳ್ತೇವೆ ನಾವು. ಕಣ್ಣು ನೋಡುವುದಿಲ್ಲ, ಮತ್ತು ಕಣ್ಣಿನಿಂದ ನೋಡುವುದಲ್ವಾ. ಕಣ್ಣಿನಿಂದ ನೋಡುವುದು ಯಾರು? ನಾನು. ಕಣ್ಣಿನಿಂದ ನೋಡಿದ್ದು ನನಗೆ ಗೊತ್ತಾಗೋದು ಯಾವುದರ ಮೂಲಕ? ಮನಸ್ಸಿನ ಮೂಲಕ. ಹಾಗಾಗಿ ಕಣ್ಣು ನೋಡಿದ್ದು ಗೊತ್ತಾಗಬೇಕಾದ್ರೆ ಮನಸ್ಸು, ಕಿವಿ ಕೇಳಿದ್ದು ಗೊತ್ತಾಗಬೇಕಾದ್ರೆ ಮನಸ್ಸು. ನಾವಿಲ್ಲಿ ಕೂತಿರ್ತೇವೆ, ಮನಸ್ಸು ಎಲ್ಲೋ ಹೋಗಿರುತ್ತೆ. ಆಮೇಲೆ ಅದು ಎಂಥದ್ದು ಹೇಳಿದರೆ ಅವ್ರು ಎಂಥದ್ದು ಹೇಳಿದ್ರು ಉಪನ್ಯಾಸ ಮಾಡುವಾಗ ನನ್ನ ಮನಸ್ಸು ಎಲ್ಲೋ ಹೋಗಿತ್ತು, ಗೊತ್ತಾಗಲಿಲ್ಲ. ಕಿವಿ ಕೇಳಿದ್ರು ಗೊತ್ತಾಗೋಲ್ಲ, ಮನಸ್ಸು ಇರಬೇಕಾಗತ್ತೆ. ನಮಗೆ ಕಿವಿ ಇದ್ದರೆ ಏನು ಬೇಗ, ಮನಸ್ಸು ಇಲ್ಲದೆ ಇದ್ದರೆ. ಹಾಗೆ ಎಲ್ಲ ಸಂಗತಿಗಳನ್ನು ರಿಸೀವ್ ಮಾಡುವಂಥದ್ದು ಒಳಗಿನಿಂದ ಒಂದು ಸೆಂಟರ್ ಇದೆ, ಅದು ಮೈಂಡು. ಅದು ಕೆಲಸ ಅದು ನೀವು ಅದರ ಸ್ವಿಚ್ ಆಫ್ ಮಾಡಿದರೆ ಕಣ್ಣು ನೋಡ್ತಾ ಇರ್ತದೆ, ಕಿವಿ ಕೇಳ್ತಾ ಇರ್ತದೆ, ಏನೂ ಗೊತ್ತಾಗೋದಿಲ್ಲ. ಅದನ್ನ 10 ಇಂದ್ರಿಯಗಳು ಮತ್ತು ಒಂದು 11 ದಶ ಏಕಂಚ, ಅದು ಬೇರೆ ಹೇಳಿದೆ. 10 ಅಂದರೆ ಹೊರಗಿನದ್ದು, 10 ಇಂದ್ರಿಯಗಳು ಹೊರಗೆ ಇರುವವು, ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಮತ್ತು ಏಕಂಚ. ಇದು ಎಲ್ಲವನ್ನೂ ಕೂಡ ನಮಗೆ ಇದರ ಅನುಭವ ಕೊಡ್ತಕ್ಕಂಥ ಒಳಗಿರುವ ಒಂದು ಮನಸ್ಸು. ಇದೆಲ್ಲ ಕ್ಷೇತ್ರದಲ್ಲಿ ಬಂತು, ಪ್ರಪಂಚದಲ್ಲಿ ಇರತಕ್ಕಂಥ ಸಂಗತಿಗಳು. 10 ಇಂದ್ರಿಯಗಳು, ಜ್ಞಾನೇಂದ್ರಿಯ 5, ಅದು ಕೂಡ ಅದು 5 ಆದ್ದರಿಂದ ಪ್ರಪಂಚ ಅಂತ ಅನ್ನೋದು ಈ ಎಲ್ಲ 5 ಸೇರಿ. ಮನಸ್ಸನ್ನು ಕೂಡ 5 ಆಗ್ತದೆ. ಮನಸ್ಸು, ಬುದ್ಧಿ, ಅಹಂಕಾರ ಇಲ್ಲಿ ಹೇಳಿದ್ದಾರೆ. ಚಿತ್ತ, ಚೇತನ ಸರಿ 5 ಆಯಿತು. ಎಲ್ಲವೂ ಪ್ರಪಂಚವೇ 5 ಸೇರಿತು. ಸರಿ, 10 ಜ್ಞಾನೇಂದ್ರಿಯ 5, ಕಿವಿ ಶಬ್ದವನ್ನು ಗ್ರಹಣ ಮಾಡಲಿಕ್ಕೆ, ಕಣ್ಣು ರೂಪವನ್ನು ಗ್ರಹಣ ಮಾಡಲಿಕ್ಕೆ, ಮೂಗು ಗಂಧವನ್ನು ಗ್ರಹಣ ಮಾಡಲಿಕ್ಕೆ, ನಾಲಿಗೆ ರಸವನ್ನು ಗ್ರಹಣ ಮಾಡಲಿಕ್ಕೆ, ಸ್ಪರ್ಶ ಗಾಳಿಯನ್ನು ಗ್ರಹಣ ಮಾಡಲಿಕ್ಕೆ ಸ್ಪರ್ಶ ಇದೆ. ಹೀಗೆ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು, ತ್ವಗಿಂದ್ರಿಯ ಸ್ಪರ್ಶವನ್ನು ಗ್ರಹಣ ಮಾಡಲಿಕ್ಕೆ. 5 ಕರ್ಮ, ಬಾಯಿ ಮಾತಾಡಲಿಕ್ಕೆ ಕರ್ಮೇಂದ್ರಿಯ, ಅದು ನಾಲಿಗೆ ರುಚಿ ನೋಡಲಿಕ್ಕೆ ಅದು ಜ್ಞಾನೇಂದ್ರಿಯ ಅಂದರು. ನಿಜವಾಗಿ ದೊಡ್ಡ ಕರ್ಮೇಂದ್ರಿಯ ಅದು, ಮನುಷ್ಯ ತಿಂದು ಸಾಯೋದೇ ಅದರಿಂದ. ಆದರೆ ಅದು ಜ್ಞಾನೇಂದ್ರಿಯ ಅಂತ. ಯಾಕೆಂದರೆ ಟೇಸ್ಟು, ಆ ನಾಲಿಗೆಯ ಕೆಲಸ ಏನು ಅಂದರೆ ರುಚಿಯನ್ನು ಗ್ರಹಿಸುವಂಥದ್ದು. ಎಷ್ಟು ವಿಸ್ಮಯ ಅಲ್ವಾ. ನಾವು ಒಂದು ನಾಲಿಗೆ ಇರೋದು ಒಂದು ಎಷ್ಟು ಸಣ್ಣ ವಸ್ತು, ಆದರೆ 1,00,000 ಬಗೆಯ ವಸ್ತು ತಿನ್ನಿ ನೀವು, ಆ 1,00,000 ವಸ್ತುವಿನದು ಬೇರೆ ಬೇರೆ ಟೇಸ್ಟನ್ನು ರೆಕಾರ್ಡ್ ಮಾಡುತ್ತೆ. ಅದು ನಮಗೆ ಹೇಳಲಿಕ್ಕೆ ಶಬ್ದ ಇಲ್ಲದೆ ಇರ್ಬೋದು, ಅದರ ರುಚಿ ಬೇರೆ. 1,00,000 ವಸ್ತುಗಳ ಡಿಫರೆಂಟ್ ಟೇಸ್ಟನ್ನು ಗುರುತಿಸುವಂಥ ಸೆನ್ಸೇಷನಲ್ ಸೆಂಟರ್ಸು ಇಷ್ಟು ಜಾಗದ ಚರ್ಮದಲ್ಲಿದೆ. ಅಂದರೆ ಭಾರಿ ಅದ್ಭುತವಾದೊಂದು ಕಂಪ್ಯೂಟರ್ ಅದು. ನಾವು ಹೇಳ್ತೇವೆ 6 ರಸಗಳು ಅಂತ. 6 ಅಂದರೆ 6 ಅಲ್ಲಲ್ಲ,
ಪ್ರಧಾನವಾಗಿ 6 ನೋಡಿ. ಸಿಹಿ, ಕಹಿ, ಉಪ್ಪು, ಖಾರ, ಹುಳಿ, ಒಗರು. ಇದು ಮುಖ್ಯವಾಗಿ 6. ಈ 6 ಬೇರೆ 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 ಬೇರೆಯಾಗಿ ಗುರುತಿಸುತ್ತೆ ನಾಲಿಗೆ. ಸಿಹಿಯನ್ನು ಗುರುತಿಸುವಂಥ ಸೆಂಟರ್ಸ್ ಬೇರೆ ಇದೆ, ಉಪ್ಪನ್ನು ಗುರುತಿಸುವಂಥ ಸೆಂಟರ್ಸ್ ಬೇರೆ ಇದೆ, ಹುಳಿಯನ್ನು ಗುರುತಿಸೋದು ಬೇರೆ ಇದೆ, ಬೇರೆ ಬೇರೆ ಸೆಂಟರ್ಸ್ ಇದೆ. ಸಿಹಿ ಒಂದು ಎಷ್ಟು ನಮೂನೆ ಇದೆ, ಎಷ್ಟು ಬಗೆಯ ಸಿಹಿ ತಿಂಡಿಗಳಿವೆಯೋ, ಎಷ್ಟು ಬಗೆಯ ಹಣ್ಣುಗಳಿವೋ ಅಷ್ಟು ಸಿಹಿ ಬೇರೆ ಬೇರೆ. ಒಂದು ಹಣ್ಣಿನಂತೆ ಇನ್ನೊಂದು ಹಣ್ಣಿಲ್ಲ. ಅದು ಅಷ್ಟನ್ನು ಬೇರೆ ಬೇರೆಯಾಗಿ ನಾಲಿಗೆ ರಿಸೀವ್ ಮಾಡುತ್ತೆ. ಹಾಗಾದರೆ ಆ ಯಂತ್ರದ ಒಳಗೆ ಇರತಕ್ಕ ಫಂಕ್ಷನಿಂಗಿನ ಸೂಕ್ಷ್ಮಾತಿ ಸೂಕ್ಷ್ಮ ಅದ್ಭುತ ಏನು ನೋಡಿ. ಅದರ ಒಂದೇನು ಗೊತ್ತುಂಟ, ನಾವು ಸೃಷ್ಟಿ ಮಾಡ್ತೇವೆ ಅದ್ಭುತವಾದಂಥ ಇವೆಲ್ಲ ಒಂದು ರೀತಿಯಿಂದ ಕಂಪ್ಯೂಟರ್ಸ್. ನಾವು ಸೃಷ್ಟಿ ಮಾಡ್ತೇವೆ. ನಾವು ಸೃಷ್ಟಿ ಮಾಡಿದ್ದು ಡಿಸ್ಟ್ರಾಯ್ ಮಾಡುತ್ತೆ, ಪ್ರಪಂಚದ ಡಿಸ್ಟ್ರಕ್ಟಿವ್ ಫೋರ್ಸ್ ಆಗಿ ಕೂತ್ಬಿಡುತ್ತೆ. ನಾವು ಒಂದು ಮೊಬೈಲು ಸೃಷ್ಟಿ ಮಾಡಿದರು, ಒಂದು ಈಗ ನೋಡಿ ಅಂಥದ್ದು 1000 ಯಂತ್ರಗಳು ಇದರೊಳಗಿವೆ. ಆದರೆ ಅದು ಒಂದಕ್ಕೊಂದು ಇಡೀ ಪ್ರಕೃತಿಗೆ ಪೂರಕವಾಗಿದೆ, ಬಾಧಕವಾಗಿಲ್ಲ. ನಾವು ಮೊಬೈಲ್ ಸೃಷ್ಟಿ ಮಾಡಿದರು. ಮೊಬೈಲ್ನ ರೇಸು ಎಷ್ಟು ಬಾಧಕ ಅಂದರೆ ನಿಮಗೆ ಅದು ಎಷ್ಟು ಬಾಧಕ ಅಂತ ಗೊತ್ತಾಗತ್ತೆ. ನೀವು ಪ್ಲೇನ್ ಹತ್ತುವಾಗ ಅಲ್ಲಿ ಪ್ಲೇನ್ ಸ್ಟಾರ್ಟ್ ಮಾಡುವಾಗ ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ನಿಮ್ಮ ಮೊಬೈಲ್ನ ಆಫ್ ಮಾಡಿಕೊಡಿ. ಒಂದು ಪ್ಲೇನನ್ನು ಟಾಪಲ್ ಮಾಡುವಷ್ಟು ಶಕ್ತಿ ಆ ಮೊಬೈಲ್ನ ರೇಸಿಗಿದೆ. ಅದು ಸಣ್ಣ ಸಣ್ಣ ಪ್ರಾಣಿಗಳು ನಮ್ಮ ತಲೆ ಉಳಿಯುತ್ತೆ ಅದರಲ್ಲಿ. ಈ ಮೊಬೈಲ್ ಕಿವಿಲಿ ಇಟ್ಕೊಂಡು ಹೋಗ್ತಾ ಇರ್ತಾವಲ್ಲ ಬೈಕಿನಲ್ಲಿ, ಅವು ಅದರೊಟ್ಟಿಗೆ ತಲೆ ಹೋಗ್ತಾ ಇರ್ತದೆ, ಏನು ಉಪಯೋಗ ಇಲ್ಲ. ಬ್ರೈನ್ನ ಮೇಲೆ ಇಫೆಕ್ಟ್ ಆಗಿ ಪ್ರಾಯ ನಿರಂತರ ಮೊಬೈಲ್ ಉಪಯೋಗ ಮಾಡುವವರು ಅದು ಅಂದರೆ ಬ್ರೈನ್ ಟ್ಯೂಮರಿಗೆ ಸ್ವಾಗತ ಮಾಡಿದ ಹಾಗೆ. ಇಷ್ಟು ಬಾಧಕ ಒಂದು ಮೊಬೈಲು. ಅದನ್ನು ಇಡೀ ದಿವಸ ರಸ್ತೆಯಲ್ಲಿ ಹೋಗುವಾಗಲೂ ಈ ಕಿವಿಯಲ್ಲಿ ಇಟ್ಕೊಂಡು ಆಮೇಲೆ ಅದು ಒಂದೇ ಮನುಷ್ಯನಿಗೆ ಮಾತ್ರ ಬಾಧಕ, ನಮಗೆ ಮಾರಕ. ಅದು ನಾವು ಎಷ್ಟು ಹೊತ್ತು ಮೊಬೈಲನ್ನು ಯೂಸ್ ಮಾಡಿದೆವೋ ಅಷ್ಟು ನಮ್ಮ ಒಳಗಿರತಕ್ಕಂಥ ಬ್ರೈನ್ ಸೆಲ್ಸನ್ನು ಅದು ಕೊಲ್ತಾ ಇರ್ತದೆ, ನಿರ್ಜೀವಗೊಳಿಸ್ತಾ ಇರ್ತದೆ. ಅದರ ಜೊತೆಗೆ ಆಕಾಶದಲ್ಲಿ ಓಡಾಡುವ ಎಷ್ಟು ಪ್ರಾಣಿಗಳು ನಾಶವಾದವರಿ. ಇವತ್ತು ನೀವು ಮೊಬೈಲ್ ಸಿಕ್ಕಿತು ಅಂತ ಹೇಳಿ ಲಕ್ಷಾಂತರ ಗುಬ್ಬಿಗಳು ಹೋದವಲ್ಲ, ಒಂದು ಗುಬ್ಬಿ ಅದು ನೋಡಲಿಕ್ಕುಂಟ ಮದ್ದಿ ಬೇಕು ಅಂದರೆ. ಇದು ವಿಜ್ಞಾನ ಅಂದರೆ ಪ್ರಕೃತಿಯನ್ನು ನಾಶ ಮಾಡುವ ವಿಜ್ಞಾನ ಮನುಷ್ಯ ಮಾಡ್ತಾ ಇದ್ದಾನೆ. ಭಗವಂತ ಇಂಥ ವೈಜ್ಞಾನಿಕ ಕಂಪ್ಯೂಟರ್ಸನ್ನು ಒಂದಕ್ಕೊಂದು ಸೇರಿಸಿ ನಮ್ಮ ದೇಹದೊಳಗೆ ಇಟ್ಟುಕೊಟ್ಟಿದ್ದಾನೆ. ಅದು ಪ್ರಕೃತಿಗೆ ಪೂರಕ, ಮಾರಕ ಅಲ್ಲ. ನನಗೆ ಒಮ್ಮೊಮ್ಮೆ ಈ ಮೊಬೈಲನ್ನು ನೋಡಿದರೆ ತುಂಬ ಬೇಸರ ಆಗೋದು. ಯಾಕೆಂದರೆ ಎಂಥ ಮುಗ್ಧ ಪ್ರಾಣಿಗಳು, ಏನು ಚೆಂದ ಇದ್ದವು ಆ ಪಕ್ಷಿಗಳು. ಮೊಬೈಲ್ನ ರೇಸು ಎಲ್ಲೆಲ್ಲಿ ಹೋಗುತ್ತೆ, ಆ ರೇಂಜಿನಲ್ಲಿರತಕ್ಕ ಅಷ್ಟೂ ಪಕ್ಷಿಗಳು ಸತ್ತು ಹೋದವಲ್ಲ. ಈ ಮನುಷ್ಯ ಬದುಕಬೇಕಾ? 1000 ಪ್ರಾಣಿಗಳನ್ನು ನಾಶ ಮಾಡಿ ಈ ಮೊಬೈಲ್ ಕೇಳಿದ್ರೆ ಏನಾಗ್ತಿತ್ತು? ಬರೇ ಡಿಸ್ಟ್ರಕ್ಟಿವ್ ಸೈನ್ಸನ್ನು ಬೆಳೆಸಿ ಎಲ್ಲ ಸಾಯಬೇಕು, ನಾನೊಬ್ಬ ಬದುಕಬೇಕು ಅನ್ನೋ ಮನುಷ್ಯನಾವ ಪ್ರಾಣಿಗಿಂತ ನೀಚಾವ. ತಮಾಷೆ ಏನಂದರೆ ಇದನ್ನು ಯಾವ ವಿಜ್ಞಾನಿಗಳು ಹೇಳಲಿಕ್ಕೆ ಬಿಡೋದಿಲ್ಲ ಆ ಕಂಪನಿಯವರು. ಯಾಕೆಂದರೆ ಮೊಬೈಲ್ ಕಂಪನಿಯವ್ರಿಗೆ ಮಾರಾಟ ಆಗಬೇಕು. ಯಾವ ವಿಜ್ಞಾನಿಗಳು ಈ ಸತ್ಯವನ್ನು ಹೇಳಿದ ಹಾಗೆ ಅವರಿಗೆ ಲಂಚ ಕೊಟ್ಬಿಡ್ತಾರೆ. ನೀವು ಎಲ್ಲೇ ನಾಳೆ ಹೇಳ್ತೀರಿ ಅಂತ ಗೊತ್ತಾದರೆ ನಿಮಗೆ ಎಷ್ಟು ಕೋಟಿ ಡಾಲರ್ ಬೇಕಾದ್ರೆ ಕೊಡ್ತಾರೆ ಸೈಂಟಿಸ್ಟ್. ಅದನ್ನು ಹೇಳಬೇಡಿ, ಯಾಕೆಂದರೆ ನಮ್ಮ ಮೊಬೈಲ್ ಮಾರಾಟ ಆಗಬೇಕು. ನಾವು ಹುಚ್ಚು 1000 ಮನೆ ಮೊಬೈಲ್ ಮಾಡಿದ್ದೇವೆ, ಅದೆಲ್ಲ ಮಾರಾಟ ಆಗಬೇಕಲ್ಲ, ಎಲ್ಲ ಹುಚ್ಚರು ತೊಗೋಬೇಕಲ್ಲ ಅದನ್ನು. ನಾವು ಅದ್ರ ದೋಷ ಹೇಳಿಬಿಟ್ರೆ ಮಾರ್ಕೆಟ್ ಆಗೋಲ್ಲ. ಇದು ಕಥೆ ಎಲ್ಲಿ ತನಕ ಅಂದರೆ ನೋಡಿ, ನ್ಯಾಚುರಲ್ ಉಪ್ಪು ಉಂಟಲ್ಲ, ಸಮುದ್ರದಿಂದ ಮಾಡಿದಂತಹ ಕಪ್ಪು ಹರಳು, ಅದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ, ನ್ಯಾಚುರಲ್. ಅದನ್ನು ತಿನ್ನಬೇಡಿ, ಮತ್ತು ಅಯೋಡೈಸ್ಡ್ ಉಪ್ಪನ್ನೇ ತಿನ್ನಿ, ಅದಕ್ಕೆ 10 ರೂಪಾಯಿಗೆ ಪ್ಯಾಕೆಟ್ ಮಾಡಿ ಕೊಡ್ತೇವೆ ಅಂತ ಮಾಡಿ ಆ ಕಂಪನಿಯವರಿಗೆ ದುಡ್ಡು ಆಗಬೇಕು ಅಂತ ಸರ್ಕಾರದವ್ರು ಕಾನೂನು ಮಾಡಲಿಲ್ವ? ನ್ಯಾಚುರಲ್ ಉಪ್ಪು ತಿನ್ಲಿಕ್ಕೆ ಉಂಟ ಇವತ್ತು? ಅದು ತಿನ್ನಬಾರ್ದು. ಅಯೋಡೈಸ್ಡ್ ಉಪ್ಪು ಯಾಕಂದರೆ ತಯಾರು ಮಾಡ್ತಾ ಇದ್ದಾರೆ ಕಂಪನಿಯವರು, ಅವರಿಗೆ ಮಾರ್ಕೆಟ್ ಆಗಬೇಕು. 1-2 ನಿಜವಾಗಿ ತೆಂಗಿನ ಎಣ್ಣೆ ಬಹಳ ಒಳ್ಳೆಯದು ದೇಹಕ್ಕೆ. ಅದು ತೆಂಗಿನ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನಮ್ಮ ಡಾಲ್ಡಾನೇ ತಿನ್ನಿ, ನಾವು ಕಂಪನಿಯಲ್ಲಿ ಕಳಿಸುವಂಥ ಎಣ್ಣೆ ತಿನ್ನಿ. ಇವೆಲ್ಲ ಮನುಷ್ಯನನ್ನು ಕೊಲ್ಲಿಕ್ಕೋಸ್ಕರ ಹುಟ್ಟಿದ ಸಂಸ್ಥೆಗಳು, ಸುಳ್ಳು ಹೇಳಿ ದುಡ್ಡು ಮಾಡುವ ಸಂಸ್ಥೆಗಳು. ಅದಕ್ಕೆ ಮನುಷ್ಯ ಬಲಿಯಾಗ್ತಾ ಇದ್ದಾನೆ, ಚೂರು ವಿವೇಕ ಇಲ್ಲದೆ. ಅವ್ರು ಏನು ಹೇಳಿದ್ರು ಅದನ್ನು ಅವರ ಅಡ್ವರ್ಟೈಸ್ಮೆಂಟ್ ಓದ್ಕೊಂಡು ಅದರಾಗೆ ನಾವು ನೋಡ್ಕೊಳ್ಳೋದು. ಅವರು ಅಡ್ವರ್ಟೈಸ್ಮೆಂಟ್ ಕೊಡೋದು ನಮ್ಮ ಉದ್ಧಾರಕ್ಕಲ್ಲ, ಅವರು ದುಡ್ಡು ಮಾಡಲಿಕ್ಕೆ. ಅವ್ರು ದುಡ್ಡು ಮಾಡಲಿಕ್ಕೆ ನಮ್ಮ ದುಡ್ಡಿನಿಂದಲೇ ನಾವು ತಗೊಳ್ಳುವ ಸಾಮಾನಲ್ಲೇ ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ಸನ್ನು ಹಾಕ್ತಾರೆ. ನಮ್ಮ ದುಡ್ಡಿನಲ್ಲಿ ನಮ್ಮನ್ನೇ ಬೋಳಿಸಿ ಅಡ್ವರ್ಟೈಸ್ ಮಾಡಿ ನಮ್ಮ ಬುದ್ಧಿ ಕೆಡಿಸಿ ನಮ್ಮಿಂದ ಅದನ್ನು ಉಪಯೋಗಿಸ್ಕೊಳ್ತಾರೆ. ಇದಕ್ಕೆ ನಾವು ಬಲಿಯಾಗ್ತಾ ಇದ್ದೇವೆ. ಬುದ್ಧಿ ಇದೆ ಅಂತ ಹೇಳಬೇಕಾ, ಮನುಷ್ಯನಿಗಿಲ್ಲ ಅಂತ ಹೇಳಬೇಕಾ? ಅಲ್ಲ, 1-2 ಅಲ್ಲ, ಯೋಚನೆ ಮಾಡಿದರೆ ಹಿಂದಿನ ಕಾಲದ ಜನ ಮಾವಿನ ಎಲೆಯಲ್ಲಿ ಹಲ್ಲು ತೊಳಿತಾ ಇದ್ದರು. 80 ವರ್ಷ ಆದರೂ ಒಂದು ಹಲ್ಲು ಉದುರ್ತಿಲ್ರಿ, ಗಟ್ಟಿ ಇರ್ತಿತ್ತು. ಚಕ್ಕುಲಿ ಜಗೀತಿದ್ರು, ಏನು ಬೇಕಾದ್ರೂ ಕೊಟ್ಟು ತಿಂದುಬಿಡ್ತಿದ್ರು. ಅದು ಯಾಕೆಂದ್ರೆ ಮಾವಿನ ಎಲೆಯಲ್ಲಿ ತೊಳಿತಿದ್ರು. ಆಮೇಲೆ ಈ ಕಂಪನಿಯವರು ಬ್ರಷ್ಷು, ಆಮೇಲೆ ಅದಕ್ಕೆ ಒಂದು
ಕ್ರೀಮು, ಟ್ಯೂಬು, ಬಣ್ಣದ ಕ್ರೀಮು ಎಲ್ಲ ತಂದರು. ಇದನ್ನು ನೀವು ಇದರಲ್ಲಿ ತೊಳೆದ್ರೆ ನಿಮ್ಮ ಹಲ್ಲು ಶತಮಾನ ಕಾಲ ಬದುಕುತ್ತೆ, ಉಳಿಯುತ್ತೆ ಅಂತ ಅಡ್ವರ್ಟೈಸ್ ಮಾಡಿದರು. ಎಲ್ಲ ಮಾವಿನ ಎಲೆಯಲ್ಲಿ ಹಲ್ಲು ಧರ್ಮಕ್ಕೆ ಸಿಗ್ತಿತ್ತು, ತೋಟದಲ್ಲಿ ಬಿದ್ದುಕೊಂಡು. ಅದು ಬಿಟ್ಟರು ದುಡ್ಡು ಕೊಟ್ಟು ಈ ಟ್ಯೂಬಿಗೆ, ಆ ದುಡ್ಡು ಕೊಟ್ಟು ತೊಗೊಳ್ಳಿ ಯಾವ ಅಭ್ಯಾಸ ಮಾಡಿದ್ರು, ಟ್ಯೂಬಿಗೆ, ಬ್ರಷ್ಗೆ ಎಲ್ಲ ಅದಕ್ಕಿಂತ ಒಳ್ಳೆಯ ಬ್ರಷ್ ನಮ್ಮದು, ಅದು ಸ್ವಲ್ಪ ಜಾಸ್ತಿ ಬೆಲೆ ಕೊಡಿ ಅಂತ ಬೋಳ್ಸೋದು ಶುರು ಮಾಡಿ. ಇವತ್ತು ಯಾರಿಗಾದರೂ ಮಾವಿನ ಎಲೆಯಲ್ಲಿ ಅಥವಾ ಮರದ ನ್ಯಾಚುರಲ್ ಆದ ಎಲೆಯಲ್ಲಿ ಒಂದು ಪೈಸೆ ಖರ್ಚಿಲ್ಲದೆ ಆರೋಗ್ಯವಂತವಾಗಿ ಹಲ್ಲು ತೊಳೆಯುವ ಅಭ್ಯಾಸ ಯಾರಿಗಾದ್ರೂ ಇದ್ದರೆ ಹೇಳಿ. ಇಲ್ಲ, ನೀವು ಟ್ಯೂಬು ಮತ್ತು ಬ್ರಷ್ ಅಭ್ಯಾಸ ಮಾಡಿ ಆಗಿದೆ. ಅದರಿಂದ ಬಿಡುಗಡೆ ಅಂದರೆ ಅವ್ರನ್ನ ಹೊಟ್ಟೆ ತುಂಬಲಿಕ್ಕೋಸ್ಕರ ನೀವು ಅಭ್ಯಾಸ ಮಾಡಿದ್ದು, ನಿಮಗೇನು ಉಪಯೋಗ ಇಲ್ಲ. ನಿಮ್ಮ ಹಲ್ಲು ಬೇಗ ಉದುರಲಿ ಶುರುವಾಯ್ತು. ಅದರಿಂದ ಯಾವ ಹಲ್ಲು ಗಟ್ಟಿ ಆಗಲಿಲ್ಲ. ಆದರೆ ನಮಗೆ ಅಭ್ಯಾಸ ಈ ತೋಟದಲ್ಲಿ ಇದ್ದ ಮಾವಿನ ಎಲೆಯಲ್ಲಿ ಹಲ್ಲು ತೊಳೆಯೋದಿಲ್ಲರಿ ಮಕ್ಕಳು. ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಮಾವಿನ ಮರ ಇದೆ, ಆದರೆ ಅದರ ಎಲೆಯಲ್ಲಿ ಹಲ್ಲು ತೊಳೆಯೋಲ್ಲ. ಅದರಿಂದ ಹಲ್ಲು ತೊಳೆಯೋದು ಬ್ರಷ್ ಬೇಕು ಅಂತ. ಇಷ್ಟು ಪೊಲ್ಯೂಷನ್ ಅಂದರೆ ಮನುಷ್ಯನ ಮೈಂಡನ್ನು ಕೆಡಿಸಿಬಿಟ್ಟಿದ್ದೆ ಈ ನಾಗರಿಕತೆ. ಯಾವುದೂ ನ್ಯಾಚುರಲ್ ಆದದ್ದು ಬೇಡ, ಎಲ್ಲವೂ ಸಿಂಥೆಟಿಕ್ ಬೇಕು. ಅಂದರೆ ಅದಕ್ಕೆ ಈ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳಿಗೆ ಒಂದೊಂದು ಅದ್ಭುತವಾದ ಶಕ್ತಿ. ನಾಲಿಗೆಗೆ ಕೊಟ್ಟ ಶಕ್ತಿಯನ್ನು ಯೋಚನೆ ಮಾಡಿದರೆ ವಿಸ್ಮಯ ಆಗುತ್ತೆ. ಹೀಗೆ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳಾಯಿತು. 6ನೇ ಮತ್ತು 5 ಕರ್ಮೇಂದ್ರಿಯ, ಒಂದು ಬಾಯಿ, ಮಾತು. ಇದು ನಮಗೆ ಮಾತ್ರ ಕೊಟ್ಟ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಬೂನು. ಪ್ರಾಣಿಗಳಿಗೆ ಯಾರಿಗೂ ಇದನ್ನು ಮಾತಿನಿಂದ ನಮ್ಮ ಭಾವನೆಗಳನ್ನ ಇನ್ನೊಬ್ಬನಿಗೆ ತಿಳಿಸುವ ಶಕ್ತಿ ಕೊಟ್ಟಿಲ್ಲ ಭಗವಂತ. ಬಾಯಿ ಮತ್ತು ಕೈ, ಇದು 2 ಮನುಷ್ಯನಿಗೆ ಕೊಟ್ಟ ವರ. ನಾವು ಇದನ್ನು ಉಪಯೋಗಿಸ್ಕೊಂಡ ನೋಡಿ, ಯಾವ ಪ್ರಾಣಿಗಳಿಗೂ ಕೈ ಇಲ್ಲ, ಮನುಷ್ಯನಿಗೆ ಕೈ ಕೊಟ್ಟ ಭಗವಂತ. ಮನುಷ್ಯ ಯಾರ್ಯಾರಿಗೋ ಕೈ ಕೊಟ್ಟ, ಅದನ್ನು ಉಪಯೋಗ ಮಾಡಿದ. ನಿಜವಾಗಿ ಇದು 2 ಅತ್ಯದ್ಭುತವಾದ ಕೊಡುಗೆ. ನಮ್ಮ ಅನ್ನಿಸಿಕೆಗಳನ್ನು, ನಮ್ಮ ಫೀಲಿಂಗ್ಗಳನ್ನು, ನಮ್ಮ ನೋವು ನಲಿವುಗಳನ್ನು, ನಮ್ಮ ಭಾವನೆಗಳನ್ನು ಅದನ್ನು ಇನ್ನೊಬ್ಬರ ಮುಂದೆ ತೋಡಿಕೊಳ್ಳುವಂಥ ಒಂದು ಅದ್ಭುತವಾದ ಕಲೆ ಮಾತಿನಿಂದ ಬಂತು. ಕೈಯಿಂದಾಗಿ ಮನೆಗಳನ್ನು ಕಟ್ಟಿದೆವು, ನಾಗರಿಕತೆಯನ್ನು ಬೆಳೆಸಿದೆವು, ಇಂಡಸ್ಟ್ರಿ ಬೆಳೆಸಿದೆವು, ಬೇಸಾಯ ಮಾಡಿದೆವು, ಚಿತ್ರ ಬಿಡಿಸಿದೆವು, ಶಿಲ್ಪ ಕೆತ್ತಿದೆವು, ಕುಸಿರಿ ಕೆಲಸದ ಬಂಗಾರದ ಆಭರಣಗಳನ್ನು ಮಾಡಿದೆವು, ಡ್ಯಾನ್ಸು, ಮುದ್ರೆ ಎಲ್ಲವೂ ಕೈ ಇರೋದು. ಕೈ ಇಲ್ಲ ಅಂದರೆ ನಾವು ಕಾಡು ಮನುಷ್ಯರಾಗಿ ಯಾವುದೋ ಗುಹೆಯಲ್ಲಿ ಇರಬೇಕಿತ್ತು. 2 ಕರ್ಮೇಂದ್ರಿಯ, ಅದ್ಭುತವಾದ ಕರ್ಮೇಂದ್ರಿಯ, ಬಾಯಿ, ಕೈ. ಆಮೇಲೆ ಕಾಲು ಕೂಡ ಒಂದು ದೃಷ್ಟಿಯಿಂದ ಮನುಷ್ಯನಿಗೆ ಎಕ್ಸ್ಕ್ಲೂಸಿವ್. ಯಾಕೆಂದರೆ ನಮಗೆ ಕಾಲು ಕೊಟ್ಟದ್ರಿಂದ ನಾವು ಪ್ರಪಂಚದ ಮೂಲೆ ಮೂಲೆಗೆ ಓಡಾಡಿದೆವು, ಕ್ಷೇತ್ರಗಳಿಗೆ, ತೀರ್ಥಗಳಿಗೆ ಹೋದೆವು, ಕ್ಷೇತ್ರದಲ್ಲಿ ದೇವರು ಸಂದರ್ಶನ ಮಾಡಿದೆವು, ತೀರ್ಥದಲ್ಲಿ ಮಿಂದೆವು. ಪ್ರಾಣಿಗಳಿಗೆ ಕಾಲಿದ್ದು ಏನಾದರೂ ಉಪಯೋಗ ಉಂಟಾ? ತಮಗೆ ಆಹಾರ ಎಲ್ಲಿದೆ ಹುಡುಕೋದು ಬಿಟ್ಟು ಇನ್ನೇನೂ ಗೊತ್ತಿಲ್ಲ. ಅದು ಕಾಲು. ಇದು 3 ನಿಜವಾಗಿ ನಮ್ಮ ಬೆಳವಣಿಗೆಗೆ, ಅರಿವಿನ ಬೆಳವಣಿಗೆಗೆ, ಮಾತು, ಕೈ, ಕಾಲು ವೈಜ್ಞಾನಿಕವಾದ ಬೆಳವಣಿಗೆಗೆ ತುಂಬ ಪೂರಕವಾದ್ದು. ಇವುಗಳನ್ನು ಗ್ರಹಗಳು ಅಂತ ಹೇಳ್ತಾರೆ. ಗ್ರಹ ಅಂದರೆ ರಿಸೀವರ್ ಅಂತ, ಒಳಗೆ ತಗೊಳ್ಳುವಂಥದ್ದು. ಇದು ನಾವು ಕೈಯಿಂದ, ಬಾಯಿಯಿಂದ, ಕಾಲಿನಿಂದ ತುಂಬ ಪಡೆದೆವು, ಅದಕ್ಕೆ ಈ ಗ್ರಹಗಳು ಅಂತ. 5 ಜ್ಞಾನೇಂದ್ರಿಯ, ಈ ಬಾಯಿ, ಕೈ, ಕಾಲು, ಇವು 3 ಕರ್ಮೇಂದ್ರಿಯಗಳು ಗ್ರಹಗಳು. ಎಷ್ಟು ಗ್ರಹಗಳು ಅಂತ ಉಪನಿಷತ್ತು ಒಂದು ಪ್ರಶ್ನೆ ಬರುತ್ತೆ. 8 ಗ್ರಹಗಳು ಅಂತ. 8 ಗ್ರಹಗಳು ಅಂದರೆ ಸೂರ್ಯಚಂದ್ರಾದಿಗಳಲ್ಲ, ಅದು 9 ಆಗುತ್ತೆ, 11 ಆಗುತ್ತೆ. ಇದು ಇಂದ್ರಿಯಗಳು. ಇನ್ನು 2 ಒಳಗೆ ತಗೊಳ್ಲಿಕ್ಕಲ್ಲ, ಹೊರ ಕಳಿಸ್ಲಿಕ್ಕೆ. ಯಾವುದದು? ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ರೇತಸ್ಸು ವಿಸರ್ಜನೆ, ಬರೇ ವಿಸರ್ಜನೆಗೆ. ಪಾಯು, ಉಪಸ್ಥ, ಅವು 2 ಗ್ರಹಗಳಲ್ಲ. ಅಂದರೆ ಗ್ರಹಣ ಇಲ್ಲ ಅದರಲ್ಲಿ, ನಿರಾಸ ಮಾತ್ರ. ಅವು 2 ನಿರಾಸಕ್ಕೋಸ್ಕರ ಇರುವವು. ಹೀಗೆ 5 ಕರ್ಮೇಂದ್ರಿಯಗಳು. ಏಕಚ್ಚ, ಇದನ್ನು ಎಲ್ಲವನ್ನೂ ಚಿಂತನೆಗೆ ಒಳಪಡಿಸುವ ಮನಸ್ಸು. ಆಮೇಲೆ ಪಂಚಚ ಇಂದ್ರಿಯ ಗೋಚರಾಹ, ಈ 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಗೆ ವಿಷಯಗಳಾದ 5 ವಸ್ತುಗಳು. ಯಾವುದು? ಕಿವಿಗೆ ಶಬ್ದ, ಕಣ್ಣಿಗೆ ರೂಪ, ನಾಲಿಗೆಗೆ ರಸ, ಮೂಗಿಗೆ ಗಂಧ, ತೊಗಲಿಗೆ ಸ್ಪರ್ಶ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 5 ಇಂದ್ರಿಯ ಗೋಚರಾಹ. ಇದು ಇಷ್ಟು ಕ್ಷೇತ್ರ. ಈ ಇಷ್ಟು ಕ್ಷೇತ್ರ ಆದಮೇಲೆ ಇನ್ನು ಇದರ ವಿಕಾರ ಏನು ಅನ್ನೋದನ್ನು ಮುಂದೆ ನೋಡಬೇಕು. ಕ್ಷೇತ್ರ ಅಂದರೆ ಇಷ್ಟೇ: ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಸೂಕ್ಷ್ಮ ಪ್ರಕೃತಿ, ಅದರದ್ದೇ ನಮ್ಮ ಬದುಕಿನಲ್ಲಿ ಕಾಣುವ 10 ಇಂದ್ರಿಯಗಳು, ಮನಸ್ಸು ಮತ್ತು ಇಂದ್ರಿಯ ವಿಷಯಗಳು. ಇದು ಇಷ್ಟಕ್ಕೆ ಒಟ್ಟಿಗೆ ಕ್ಷೇತ್ರ ಅಂತ ಹೆಸರು. ಪಿಂಡಾಂಡದಲ್ಲಿರುವುದು ಇಷ್ಟೇ, ಬ್ರಹ್ಮಾಂಡದಲ್ಲಿರುವುದು ಇಷ್ಟೇ, ಇದರ ಆಚೆಗೆ ಏನೂ ಇಲ್ಲ. ಏತತ್ ಕ್ಷೇತ್ರಂ ಸಮಾಸೇನ. ಇನ್ನು ಸವಿಕಾರಂ, ಇದರ ವಿಕಾರ ಏನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನು ನಾವು ನಾಳೆ ದಿವಸ ಸೇರಿದಾಗ ವಿಕಾರಗಳ ಬಗ್ಗೆ ಚಿಂತನೆ ಮಾಡೋಣ. ಇವತ್ತು ಕ್ಷೇತ್ರ ಅಂದರೆ ಏನು ಅಂತ ಸಂಕ್ಷಿಪ್ತವಾಗಿ ತಿಳಿದ ಹಾಗಾಯಿತು.
ಮತ್ತೆ ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.